ಮುಖ್ಯವಾಗಿ ಅನುಭವಿಸಬೇಕಾಗಿರ್ತಕ್ಕಂಥದ್ದು. ಯಾಕೆ ಅಂದ್ರೆ ಅವುಗಳಲ್ಲಿ ಅಜ್ಞಾನದ ಮುಖ್ಯವಾಗಿ ಬಹಳಷ್ಟು ಪ್ರಮಾಣದಲ್ಲಿ ಅಜ್ಞಾನದ ಪರಿಣಾಮ ಏನು ಅಂದ್ರೆ ದುಃಖ ಅಂತ. ಮತ್ತು ಆ ಪಶು ಪಕ್ಷಾದಿಗಳ ದೇಹಗಳ ಹಿಂಗವಲ್ಲ, ಅವುಗಳಲ್ಲಿ ಸ್ವತಂತ್ರವಾಗಿ ಕರ್ಮ ಮಾಡ್ತಕ್ಕಂಥ ಒಂದೇನಿಲ್ಲ ಅಂದರೆ ಅವಕಾಶ ಇಲ್ಲ. ಅಂಥ ದೇಹದ ರಚನಾನೇ ಇಲ್ಲ ಅವುಗಳಲ್ಲಿ. ಆದರೆ ಮನುಷ್ಯ ಒಂದೇ ಒಂದು ಪ್ರಾಣಿ ಅಂಥದ್ದಿದೆ ಅಂದರೆ ಅವನಿಗೆ ಭಗವಂತ ಏನು ಮಾಡಿದಾನಂದ್ರೆ ಸಾಕಷ್ಟು ಬುದ್ಧಿಯನ್ನು ಕೊಟ್ಟಿದ್ದಾನೆ, ವಿಚಾರ ಮಾಡುವ ಶಕ್ತಿನೂ ಕೊಟ್ಟಿದ್ದಾನೆ, ಮತ್ತು ತನ್ನ ಜೀವನದಲ್ಲಿ ಸುಖ ಪಡಬೇಕು, ಸುಖ ಪ್ರಾಪ್ತ ಮಾಡಿಕೋಬೇಕು, ಸುಖ ಅನುಭವಿಸಬೇಕು ಅನ್ನೋ ದೃಷ್ಟಿಯಿಂದ ಏನು ಮಾಡಬೇಕು ಅನ್ನೋದ್ರ ಕಲ್ಪನಾನೂ ಕೊಟ್ಟಿದ್ದಾನೆ. ಆ ದೃಷ್ಟಿಯಿಂದ ಮನುಷ್ಯನ ಪ್ರಯತ್ನ ನಡೀತಾ ಇದೆ. ನಮಗೆಲ್ಲರಿಗೂ ಮುಖ್ಯವಾಗಿ ಏನು ಬೇಕು ಅಂದ್ರೆ ಸಮಾಧಾನ ಬೇಕು, ಮನಸ್ಸಿಗೆ ಅರ್ಥಾತ್ ಜೀವನದಲ್ಲಿ ಶಾಂತಿ ಬೇಕು, ಸಮಾಧಾನ ಬೇಕು, ಮನಸ್ಸಿಗೆ ಸಂತೋಷ ಬೇಕು, ಆನಂದ ಬೇಕು. ಹಂಗೆ ನಮಗೆ ಆಗ್ತಾ ಇಲ್ಲೇನು ಅಂದ್ರೆ, ನಮಗೆ ಆಗ್ತಿದ್ರೆ ನಾವು ಯಾರು ಇಲ್ಲಿ ಬರುವ ಅವಶ್ಯಕತೆಯೇ ಇದ್ದಿದ್ದೀವಿ. ಸಾಧು ಸತ್ಪುರುಷರ ಕಡೆಗೆ, ದೇವರ ಕಡೆಗೆ, ಮತ್ತು ಇಂಥವೆಲ್ಲ ಏನದ ಪೂಜಾ ಪುನಸ್ಕಾರ, ಪಾಠ ಪಾರಾಯಣ, ಜಪ ತಪ, ಹೋಮ ಹವನ ಇವನ್ನೇನು ಮಾಡುವ ಅವಶ್ಯಕತೆಯೇ ಇಲ್ಲ. ನಮ್ಮ ಪೂರ್ತೇಕ ನಮಗೆ ಸುಖವಾಗಿ ಇರ್ಲಿಕ್ಕೆ ಬರ್ತಿದ್ರೆ, ಸಮಾಧಾನಲೇ ಇರ್ಲಿಕ್ಕೆ ಬರ್ತಿದ್ರೆ ಯಾವುದ್ರದ್ದು ಏನೂ ಅವಶ್ಯಕತೆ ಇಲ್ಲ. ಆದರೆ ಪರಿಸ್ಥಿತಿ ಹೆಂಗದ ಅಂದ್ರೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಸುಖ ಆಗಬೇಕು, ಮನಸ್ಸಿಗೆ ಸಮಾಧಾನ ಬೇಕು. ನಾವು ಸಾಧಾರಣ 42 ವರ್ಷ ಆಯ್ತು ಹೆಬ್ಬಳ್ಳಿಯಲ್ಲಿದ್ದು. ಇವತ್ತಿನ ತನಕನೂ ಒಬ್ಬರನ್ನೂ ನಾ ಇಂಥವ್ರು ಭಾರಿ ನೋಡಿಲ್ಲ. ಏನು ಅಂದರೆ ನನಗೆ ಎಲ್ಲ ದೃಷ್ಟಿಯಿಂದಲೂ ಮನಸ್ಸಿಗೆ ಸಮಾಧಾನ ಅದ ರೀ ಅನ್ನುವಂಥ ಮನುಷ್ಯನ ನೋಡಿಲ್ಲ. ಬಂದವರೆಲ್ಲರೂ ನಮಗೆ ಹಿಂಗೆ ತ್ರಾಸದ ರೀ, ಹಂಗೆ ತ್ರಾಸದ ರೀ, ಅದಾಗವಲ್ತ್ರಿ, ಇದಾಗವಲ್ತ್ರಿ. ಅದು ಹೋಗಲಿ, ಮಹಾರಾಜರ ಹತ್ರ ಬಂದು ಮಹಾರಾಜ್ ನನಗೆ ಬಾಕಿದು ಏನೂ ಬೇಡ, ನನ್ನ ಮನಸ್ಸಿಗೆ ಸಮಾಧಾನ ಕೊಡ್ರಿ ಅನ್ನುವಂಥ ಕೇಳೋರು ಯಾರಿಲ್ಲ. ಮಹಾರಾಜ್ ಹೇಳ್ತಿದ್ರು, ನಾನು ಕೇಶರ್ ಕಸ್ತೂರಿ ಅಂಗಡಿ ಇಟ್ಕೊಂಡು ಕೂತೀನಿ, ಕೇಳಿದ್ರೆ ಆತ್ಮಜ್ಞಾನ ಕೊಡುವಂಥ ಒಂದೇನದ ಸದ್ಗುರು ನನಗೆ ಶಕ್ತಿ ಕೊಟ್ಟಾರ. ನನ್ನ ಸದ್ಗುರುಗಳು ನನಗೆ ಅವ್ರ ಕಳಕಳಿಯಿಂದ ಕೇಳಿದ್ರೆ ಆತ್ಮಜ್ಞಾನ ಕೊಡುವಂಥ ಶಕ್ತಿ ಕೊಟ್ಟಾರ. ಆದರೆ ಯಾರೂ ಕೇಳಲಿಕ್ಕೆ ತಯಾರಿಲ್ಲ. ಒಂದ್ಸಲ ಗೋಂದಾವಲಿಯಲ್ಲಿ ಒಂದು ಸೂರ್ಯಗ್ರಹಣ ಇತ್ತು. ಸೂರ್ಯಗ್ರಹಣ ಇದ್ದಾಗ ಮಹಾರಾಜರು ಮುಂಜಾನೆ 9 ಗಂಟೆಗೆ ಕೂತಿದ್ರು. ಅವ್ರ ಮುಂದೆ ಬಹಳಷ್ಟು ಮಂದಿ ಕೂತಿದ್ರು. ಮಹಾರಾಜರು ಏನಂದರು, ಇವತ್ತು ಸೂರ್ಯಗ್ರಹಣದ ಸಂಜೆನಾಗ 5 ಗಂಟೆಗೆ ಸೂರ್ಯಗ್ರಹಣ ಹಿಡಿತದೆ. ಗ್ರಹಣದಲ್ಲಿ ಏನಾದರೂ ದಾನ ಮಾಡಬೇಕು ಅಂತದ. ಉತ್ತರ ಭಾರತ ಕಡೆಗೆ ಅದೆಲ್ಲ ಏನು ಮಾಡ್ತಾರಂದ್ರಿ, ದಾನ ಮಾಡಿರಿ ಅಂತ ಓಣ್ಯಾಗ ಬರ್ತಾರೆ ಮಂದಿ. ಹಳಿ ವಸ್ತ್ರ ದಾನ ಮಾಡಿರಿ. ಸೂರ್ಯಗ್ರಹಣದಲ್ಲಿ ದಾನ ಮಾಡಿದರೆ ಅದು ಪುಣ್ಯ ಭಾಳ ಅದ. ಆದ್ದರಿಂದ ಸಾಯಂಕಾಲ ಏನದನು, ಸೂರ್ಯಗ್ರಹಣ ಹಿಡಿದು ಕೂಡಲೇ ಯಾರಾದರೂ ಏನಾದರೂ ದಾನ ಮಾಡೋರಿದ್ರೆ ನಾ ತಗೊಳ್ಳಿಕ್ಕೆ ತಯಾರಿದ್ದೀನಿ ಅಂತ. ಎಲ್ಲರಿಗೂ ಆಶ್ಚರ್ಯ ಆಯ್ತು. ಅದೇ ಮಹಾರಾಜರು ಇವತ್ತಿನ ತನಕನೂ
ಮಹಾರಾಜರ ಸ್ವತಃ ಹೇಳ್ತಿದ್ದರು, ನಾನು ನನ್ನ ಆಯುಷ್ಯದೊಳಗೆ ಇಂದಿನವರೆಗೆ ನನಗೆ ಇಂಥದ್ದೊಂದು ಬೇಕು ಅಂತ ಈ ನಾಲಿಗೆಲೇ ಅಂದು ನಾನು ನನ್ನ ನಾಲಿಗೆ ಭ್ರಷ್ಟ ಮಾಡಿಕೊಂಡಿಲ್ಲ ಅಂಥೇಳಿ. ನಾವು ಭ್ರಷ್ಟ ಮಾಡ್ಕೊಂಡಿಲ್ರಿ. ಏನಂದು ಗೊತ್ತೇನು, ಇದು ನನಗೆ ಬೇಡ ಅಂದು ನಾವು ಭ್ರಷ್ಟ ಮಾಡ್ತೀವಿ. ನಮಗೆ ಸಾಕು ಅಂದು ಗೊತ್ತೇ ಇಲ್ರಿ. ಬರೀ ಮುಂಜಾನೆ ಬೇಕು ಬೇಕು. ಮಹಾರಾಜ ಹೇಳ್ತಿದ್ರು, ಬೇಕು ಬೇಕು ಅನ್ಸೋದು ಭಿಕಾರಿತನದ ಲಕ್ಷಣ, ಸಾಕು ಸಾಕು ಅನ್ಸೋದು ಖರೆ ಶ್ರೀಮಂತಿ ಲಕ್ಷಣ. ಸಾಕಪ್ಪ, ದೇವ್ರು ನಮಗೆ ಕೊಟ್ಟಾನ ಅನ್ನ ವಸ್ತ್ರ ಆಸರಿಗೆ, ಏನು ನಮಗೆ ಕೊರತಿಲ್ಲ. ಏನು ಕೊಟ್ಟಾನೋ ಅದು ಇದ್ದದ್ರೊಳಗೆ ಸಮಾಧಾನಲೇ ಇದ್ದುಕೊಂಡು ಭಗವಂತನ ನಾಮಸ್ಮರಣೆ ಮಾಡಿ ಉಪಾಸನ ಮಾಡಿ ಏನಾದರೂ ಭಕ್ತಿ ಮಾಡಿ ನಮ್ಮ ಜನ್ಮ ಸಾರ್ಥಕ ಮಾಡಿಕೊಂಡು ಅನ್ನುವಂಥ ಮಾತು ನಾನು ಯಾರ ಬಾಯಿಲೇನೂ ಕೇಳಿಲ್ಲ. ಅಗದಿ ಮುದುಕರಾಗಿರ್ತಾರ್ರಿ ಅಜ್ಜಿಗಳು, ಅವು ಅವ್ರ ಜೊತೆ ಮಕ್ಕಳು ಮೊಮ್ಮಕ್ಕಳು ಬಂದಿರ್ತಾರೆ. ಆ ಮೊಮ್ಮಗನೊಬ್ಬನ ಮುಂದೆ ಕಾದು ಅವನಿಗೆ ವಿದ್ಯಾ ಬುದ್ಧಿ ಬರುವಂಗೆ ಆಶೀರ್ವಾದ ಬೇಕಂತ ಆತಿಲ್ಲ. ಹುಟ್ಟಿಸಿದ ದೇವ್ರೆ ಅವೇನು ಅಲಕ್ಷ್ಯ ಮಾಡ್ತಾನೆ. ಜನ್ಮ ಕೊಟ್ಟಿರೋ ದೇವ್ ಭಗವಂತ ಅಲಕ್ಷ್ಯ ಮಾಡ್ತಾನೆ, ನೋಡ್ತಾನೆ ನಮ್ಮ ಭವಿಷ್ಯ. ನಿಮ್ಮ ಪರಿಸ್ಥಿತಿ ನೋಡ್ರಿ. ಇವತ್ತು ನಾಳೆ ಅನ್ನುವಂಥ ಪರಿಸ್ಥಿತಿ ಅದ. ನನ್ನ ಮೊಮ್ಮಗನಿಗೆ ಆಶೀರ್ವಾದ ಮಾಡಲಿ, ಭಾಳ ಬುದ್ಧಿವಂತ, ಭಾಳ ದೊಡ್ಡ ಶಾಣೆ ಆಗಲಿ, ಡಿಗ್ರಿ ಮಾಡ್ಕೊಳ್ಳಿ, ನೌಕರಿ ಮಾಡಲಿ, ಮದುವೆ ಮಾಡ್ಕೊಳ್ಳಿ, ದೊಡ್ಡ ಮನೆ ಕಟ್ಟಿಸ್ಲಿ. ಅಯ್ಯೋ, ಮುಂದವೆಲ್ಲ ಹಾಗೆ ಆಗ್ತಾವೆ. ಬೇಕು ಬೇಕು ಅನಿಸೋದು ಭಿಕಾರಿತನದ ಲಕ್ಷಣ. ತುಕಾರಾಮ್ ಮಹಾರಾಜರಿಗೆ ಪಾಂಡುರಂಗ ಹೇಳಿದ, ಏನಾದರೂ ಕೇಳ್ಕೊಡ್ತೀನಿ. ತುಕಾರಾಮ್ ಮಹಾರಾಜರಂದ್ರು ಪಾಂಡುರಂಗ, ಅವ್ರ ಪರಿಸ್ಥಿತಿ ಹೆಂಗಿತ್ತು ನಿಮ್ಗೆ ಗೊತ್ತದ. ಸೂರ್ಯ ಚಂದ್ರನ ಕಿರಣಗಳು ಅವ್ರ ಮನೆಯೊಳಗೆ ಅವ್ಯಾಹತವಾಗಿ ಬೀಳುತ್ತಿದ್ವು. ಅದು ಅಂದ್ರೆ ಛಪ್ರ ಇಲ್ಲ ಮನೆಗೆ, ಮ್ಯಾಲೆಲ್ಲ ಕಡೆ ಬಿದ್ದು ಬಿಟ್ಟರು. ಅಗ್ನಿ ನಾರಾಯಣ ಅವ್ರ ಮನೆ ಒಲೆಯಾಗ 2-3 ದಿವಸಕ್ಕೊಮ್ಮೆ ಅವನ ಒಲೆಯೊಳಗೆ ಅಗ್ನಿ ನಾರಾಯಣನ ಪ್ರವೇಶ. ಒಂದು ಆಟಗ ಗಂಜಿ ಮಾಡಿಕೊಡ್ಬೇಕಂದ್ರೆ ಮಕ್ಕಳಿಗೆ ಅವ್ರ ಮನ್ಯಾಗ ಹಿಟ್ಟಿಲ್ಲ. 2 ಮಕ್ಕಳು, ಮಹಾದೇವ ಕಾಶಿ. 3-4 ದಿವಸ ಆದರೂ ಒಂದು ತುಂಡು ಭಕ್ರಿಗೆ ನೆಲೆ ಇಲ್ಲದೆ ಅವ್ರ ಮನ್ಯಾಗ. ಅಂಥದ್ರೊಳಗೆ ಈ ಮಹಾತ್ಮ ಮುಂಜಾನೆ ಎದ್ದು ಕೂಡಲೇ ಬಡ ಬಡ ಇಲ್ಲದ ದೇವದ ಹತ್ರ ಒಂದು ಗುಡ್ಡದ ಡೋಂಗಾರ, ಅರ್ಥಾತ್ ಏನು ಅಂದ್ರೆ ಒಂದು ಗುಡ್ಡದ ಭಂಡಾರ ಡೋಂಗರ, ಅಲ್ಲಿ ಹೋಗಿ ಒಂದು ದೊಡ್ಡ ಗಿಡ ಅದರಿ. ಅಲ್ಲಿ ಇವತ್ತಿಗೂ ಅದ. ನಾವು ಆ ಗಿಡದ ಬುಡಕ್ಕೆ ಕೂತಿದ್ವಿ. ನಾವು ಹಂಗೆ ಸಹಜ ಕಣ್ಣು ಮುಚ್ಕೊಂಡು ಕೂತಿದ್ವಿ. ಒಮ್ಮೆಲೆ ಏನೋ ಒಂದು ಬೇರೆ ನಮೂನೆ ಅನ್ನಿಸ್ತು. ತುಕಾರಾಮ್ ಮಹಾರಾಜರು ಆ ಗುಡ್ಡ ಹತ್ತಿ ಬರ್ಲಿಕ್ಕೆ ಹತ್ತಂಗೆ ಕಾಣಿಸ್ದಂಗೆ ಆಯ್ತು. ಆ ಗುಡ್ಡದ ಮೇಲೆ ಹೋಗಿ ಆ ಗಿಡದ ಕೆಳಗೆ ಕೂತ್ಬಿಡೋರು. ಸಂಜಿನಾಗ ಬರೋದು ಮನೆಗೆ. ಎಷ್ಟೋ ಮಂದಿ ನಮಗೆ ಅಂತಿದ್ರಿ, ಅಲ್ರಿ ಮಾಡ್ಕೊಂಡು ಹೆಂಡತಿ ಮಕ್ಕಳಿಗೆ ದುಡ್ಡು ತಂದು ಹೊಟ್ಟೆ ಹಾಕಬೇಕಿಲ್ಲ. ಅವ್ರು ಹಾಕಲಿಲ್ಲ, ಬಟ್ ಇರ್ಕೋ ಅರ್ಥ. ನೀವು ಹೋಗಿ ಕೂಡ್ರಿ ನೋಡು, ನೀವು ತುಕಾರಾಮರ ಆಗಿಬಿಡ್ತೀರ. ಆಮೇಲೆ ನಾವು ಮೊದಲೇ ಸಲ ಮನೆಗೆ ಬಿಟ್ಟು ಉಜ್ಜಯಿನಿಗೆ ಹೋಗಿದ್ವಿ. ಉಜ್ಜಯಿನಿಗೆ ಬಂದ್ಬೇಕು ಎಲ್ಲರೂ ನಮಗೆ ಊರಾಗ ಮಂದಿ ಅಂತೀವಿ, ನಮ್ಮ ಹುಡುಗರು, ನಮ್ಮ ಜೊತೆಗೆ ನಮ್ಮ ಮಿತ್ರರು ಎಲ್ಲರೂ ನಿಲ್ಲಂಗೆ ಮನೆ ಬಿಟ್ಟು ಹೋದ್ರೆ ಜಗತ್ತು ಹೆಂಗೆ ನಡಿಬೇಕಂದ್ರು ನೀವೊಬ್ಬ ಸಾಕಂತೇಳಿ. ಜಗತ್ತಿನ ಬಗ್ಗೆ ಆಮೇಲೆ ವಿಚಾರ ಮಾಡೋಣಂತೆ, ನೀವೊಬ್ಬ ಸಾಕು. ಒಳಗಿನಿಂದ ಪ್ರೇರಣೆ ಇಲ್ಲರಿ ಅವರಿಗೆ. ದುಡಿಬೇಕು, ತನ್ನ ಹೆಂಡತಿ ಮಕ್ಕಳಿಗೆ ಹಾಕಬೇಕು, ಇಲ್ಲೇ ಇಲ್ಲ. ಪಾಂಡುರಂಗನ ಇಚ್ಛೆ.
ಒಂದ್ಸಲ ದೇಹೂದಲ್ಲಿ ಮುಂಚೆ ಅವ್ರು ಭಾಳ ಶ್ರೀಮಂತರಿದ್ದರು ರೀ. ತುಕಾರಾಮ್ ಮಹಾರಾಜ್ ಮಸಾಲೆ ವ್ಯಾಪಾರ ಮಾಡ್ತಿದ್ರು ಅವರು. ಊರೂರಿಗೆ ಎತ್ತಿನ ಮೇಲೆ, ಅವಾಗ ಎತ್ತಿನ ಮೇಲೆ ಹೇರ್ಕೊಂಡು ಮಸಾಲೆ ಸಾಮಾನು ಒಣ ಮೆಣಸಿನ್ಕಾಯಿ ಹೇರ್ಕೊಂಡು ಹೋಗಿ ಅಂಗಡಿಗೆ ಹಚ್ಚಿ ಸಂತ್ಯಾಗ ವ್ಯಾಪಾರ ಮಾಡ್ತಿದ್ರು. ಊರಾಗ ಬಡ್ಡಿ ಹಂಗೆ ಸಾಲ ಕೊಡ್ತಿದ್ರು. ಮಂದಿ ಅವ್ರಿಗೆ ಸಾವುಕಾರ ಅಂತಿದ್ರು. ಒಂದು ಅಂಗಡಿ ಇತ್ತು ಅವರು. 3 ವರ್ಷ ಮಳೆ ಆಗಲಿಲ್ಲ. ಎಲ್ಲ ದನ ಕರ ಸತ್ತು ಹೋದು. ಬೆಳೆ ಇಲ್ಲ, ಮಳೆ ಇಲ್ಲ, ಬೆಳೆ ಇಲ್ಲ. ಇವ್ರದ್ದು ಏನೂ ಆಗಲಿಲ್ಲ. ಇವರು ಹೊಲ ಇದ್ದು. ಈ ಮೊದಲೇ ಏನ್ತಿದ್ಲು, ಆಕಿಗೆ TB ಪೇಷಂಟ್ ಇದ್ಲು. ಆಕಿಗೆ ಮಕ್ಕಳಿಲ್ಲ ಅಂತ ಇವ್ರವ್ವ ಮತ್ತೊಂದು ಮದುವೆ ಮಾಡಿದ್ರು. ಆಕಿಗೆ 2ನೇದಾಗಿ ಭಯಂಕರ ಕರ್ಕಶ ಇಲ್ಲ. ಮುಂಜಾನೆ ಎದ್ದು ಕೂಡಲೇ ಬೈಲಿಕ್ಕೆ ಶುರು ಮಾಡ್ತಿದ್ವಿ. ಯಾರು ಒಂದು 4 ಮಂದಿ ತುಕಾರಾಮರ ಜೊತೆ ಭಜನೆ ಮಾಡಬೇಕು ಅಂತ ಬಂದ್ರೆ ಅವ್ರನ್ನ ಓಡಿಸೇ ಬಿಡ್ತಿದ್ರು. ಮುಂಜಾನೆ ಎದ್ದು ಕೂಡಲೇ ಬಂದು ನೋಡಿ ತಾಳ ಕಟ್ಕೋದು ಕೂಡ್ಲಿ. ಉದ್ಯೋಗ ಇಲ್ಲ, ದಂಧೆ ಇಲ್ಲ. ಅವ್ನು ಕಾಳ್ಯ, ವಿಟ್ಯ, ಪಾಂಡ್ಯ ನನ್ನ ಸಂಸಾರ ಹಾಳು ಮಾಡಿದ ಅಂತಿದ್ದೆ. ಪಾಂಡುರಂಗ ನನ್ನ ಗಂಡನ ತಲೆ ಕೆಡಿಸಿ ಕೂತಾರ. ಅದು ಹುಚ್ಚುಡು ಬರೀ ಮುಂಜಾನೆ ಕೂಡ ತಾಳ ಕಟ್ಕೋತ ಕೂಡ್ತಾರೆ. ಆದ್ರೆ ಇವರು ಒಂದು ಶಬ್ದದಿಂದ ಆಕಿಗೆ ಬೈತಿದ್ದೆ. ಮತ್ತು ಪ್ರೀತಿಲಿನ ಅವಳೆ ಮೊದಲೇ ಹೆಣ್ಣು ಸತ್ತು, ಮಗ ಸತ್ತ. ಅಂಗಡಿ ದಿವಾಳಿ ಎದ್ದು अन्न म्हणोनी बाई मेली मुलगा मेला बरे झाले देवा दिवाळी निघाल. ಹೊಟ್ಟಿಗಿಲ್ದಕ್ಕೆ ಹೇನ್ ಸತ್ಲು, ಮಗ ಸತ್ತ, ದಿವಾಳಿ ಎದ್ದು ಹೋತ ಅಂಗಡಿ. ಮನ್ಯಾಗಿನ ಮಂದೆಲ್ಲ ಉಪವಾಸ. ಊರಾಗಿನ ಮಂದಿ ಎಷ್ಟು ತ್ರಾಸ ಕೊಡ್ತಿದ್ರು ಅಂದ್ರೆ, ಒಬ್ಬ ಮುಂಬಾಜಿ ಅಂತಿದ್ದ, ಅವ ಇವ್ರಿಗೆ ತ್ರಾಸ ಕೊಡಲಿಕ್ಕೆ ಹುಟ್ಟಿ ಬಂದಿದ್ದ. ಪ್ರತಿ ದಿವಸ ಏನಾದ್ರು ಒಂದು ಉಪದ್ವ್ಯಾಪ ಮಾಡಿ ಮುಳ್ಳು ಕಂಟಿ ತಗೊಂಡು ಹೊಡಿಬೇಕು, ನನ್ನೇ ಅಪಮಾನ ಮಾಡಬೇಕು, ಬೈಬೇಕು. ಪಾಂಡುರಂಗ ನಿಂದು ಎಷ್ಟರೇ ದಯಾಪ ನನ್ನ ಮೇಲೆ. ಅವನ ಕಡೆಯಿಂದ ನಾನು ಬಯಸಿಸಿ ನನ್ನ ದೇಹಾಭಿಮಾನ ಕಡಿಮೆ ಮಾಡಲಿಕ್ಕೆ. ಕಡೆಗೆ ಒಂದು ದಿವಸ ಅಂತೂ ಹೋಳಿ ಹುಣ್ಣಿಮೆ ದಿವಸ ಇವ್ರು ಮಾರಿ ಕರಿ ಬಣ್ಣ ಬಡಿದು ಕೊಳ್ಳಾಗ ಚಪ್ಪಲ್ ಮಾಲಿ ಹಾಕಿ ಒಂದು ಕತ್ತಿ ಬಾಲಕ್ಕೆ ಡಬ್ಬಿ ಕಟ್ಟಿ, ಕತ್ತಿ ಕೊಳ್ಳ ಚಪ್ಪಲ್ ಹರಕ್ ಚಪ್ಪಲ್ ಮಾಲಿ ಹಾಕಿ, ಕತ್ತಿ ಬಾಲದ ಕಡೆ ಮಾರಿ ಮಾಡಿ ಕೂಡಿಸಿ, ಊರು ತುಂಬ ಅವಾಚ್ಯ ಅಶ್ಲೀಲ ಶಬ್ದ ಉಚ್ಚಾರ ಮಾಡ್ಕೋತ ಮೆರವಣಿಗೆ ಮಾಡ್ಕೊಂಡು ಮನೆ ಮುಂತಂದ್ರೆ ಹೆಂಡ್ತಿ ಬೈಲಿಕ್ಕೆ ಹತ್ತು ಆ ಮಂದಿಗೆ. ಏಡ್ಯ ಅರ್ಥಾತ್ ಏನು ಅಂದ್ರೆ ಮೇಲ್ಯಾನು ಅಂದ್ರೆ सत्तावरच्या शतकावरच्या मूर्खरल्या आमच्या येड्याला तुम्ही अशी मिळवू नका. येड्या ಅಂದ್ರೆ ಹುಚ್ಚುಡು. ಹಿಂಗೆ ಮೆರವಣಿಗೆ ಮಾಡಿದ್ರೆ ಅವಾಗ ಅವರು ಶಾಂತವಾಗಿ ಆ ಕತ್ತಿ ಮೇಲೆ ಕೂತಾರ್ರಿ. ರಾಮಕೃಷ್ಣ ಹರಿ, ರಾಮಕೃಷ್ಣ ಹರಿ ಅಂತ ತಿಳ್ಕೊಂಡು ಭಗವಂತ ವೈಕುಂಠದಿಂದ ವಿಮಾನ ಕಳಿಸಿದ. ನಾ ವಿನೋದವಾಗಿ ಹೇಳ್ತಿರ್ತೀನಿ, ಯಾರಿಗೆ ಈ ರೀತಿ ಕತ್ತಿ ಮೇಲೆ ಮೆರವಣಿಗೆ ಮಾಡಿಸ್ಕೊಳ್ಳೋ ತಯಾರಿ ಅದನೋ ಅವ್ರು ಸದೇಹ ವೈಕುಂಠಕ್ಕೆ. ನಮಗೆ ಅತು ಸ್ಥಳದ ಕೂಡನ್ನು ಸೋಯಿಲ್ರಿ ಅಂದು ನೋಡಿರ್ಬೇಕಾದ್ರೆ ನೀವು ಸಭಾದಾಗ ಕೂತಾಗ ಅದು ಒಂಚೂರು ಅತು ಸರಿ ಇಲ್ಲ. ಯಾಕೆ ನಿಮ್ಮ ಮನೆ ಏನಿದೆ ನಾವಿಲ್ಲೇ ಕೂಡ ಅವ್ರು ನೀವು ಬೇಕಾದ್ರೆ ಕುಡ್ಕೋ ಹಂಗ ಮೂಗಿನ ತುದಿಗೆ ಇರ್ತದ್ರಿ. ನಮ್ಗೆ ನಾಗರಾವಿನ ಬಾಲ ಮುಟ್ಟಿದಂಗೆ ಬಸ್ ಅಂತ ಹೇಳಿತಿ. ಒಟ್ಟ ಸಮಾಧಾನ ಇಲ್ರಿ ಮನಸ್ಸಿಗೆ. ಅವಾಗ ಅವ್ರು ಏನು ಅನ್ಬೇಕು ಅದಕ್ಕೆ. ಅವ್ರು ಹೆಂಡತಿ ಹೇಳಿದ್ರು ಅವಲೇ ಅದು ಪ್ರೀತಿಯಿಂದ ಕರೆದ ಶಬ್ದ. ಡಾರ್ಲಿಂಗ್ ಅಂತಲ್ಲ, ಹಂಗೆ ಒಮ್ಮೆ ಒಬ್ಬರದ್ದು 50ನೇ ವರ್ಷದ ಆ್ಯನಿವರ್ಸರಿಗೆ ಹೋಗಿದ್ದೆ.
ಹಂಗೆ ಕೂತಿದ್ವಿ. ಅಲ್ಲಿ ಹೆಬ್ಬಳ್ಳಿಯಾಗ ಒಬ್ಬರು ನಮ್ದು 50ನೇ ವರ್ಷದ ಆ್ಯನಿವರ್ಸರಿ ನಿನ್ನೆ ಆತು, ಚಲೋ ಆತು. ಭಗವಂತ 50 ವರ್ಷ ಇಬ್ಬರನ್ನೂ ಸುಖವಾಗಿ ಸುರಕ್ಷಿತವಾಗಿ ಇಟ್ಟಲ್ಲ. ನಾನು ಅಂದೆ, ನನಗೊಂದು ಪ್ರಶ್ನೆ ಅದದೆ, ಏನು ಈಗ ನೀವು 50 ವರ್ಷ ಪ್ರಪಂಚ ಮಾಡೀರಿ ಅಂದ ಬಳಕ ನಿಮ್ಮ ಪ್ರಪಂಚದೊಳಗೆ ನೀವು ಎಲ್ಲ ಸಮಸ್ಯೆ ಬಗೆಹರಿದಿರ್ಬಹುದಲ್ಲ, ಎಲ್ಲ ಪ್ರಶ್ನೆ ಬಗೆಹರಿದಿರ್ಬೋದು, ಸಮಸ್ಯೆಗಳೆಲ್ಲ ಬಗೆಹರಿದಿರ್ಬೋದು, ಪ್ರಪಂಚದೊಳಗೆ ಎಲ್ಲ ದೃಷ್ಟಿಯಿಂದಲೂ ಶಾಂತಿ ಸಮಾಧಾನ ಎಲ್ಲಿದ್ರಿ ಅಂದ್ರೆ ಅವರು ನಮ್ಮ ದಿವ್ಸಕ್ಕೆ ಹೆಚ್ಚಾಕೋತವ. ಮತ್ತು ಏನು ಮಾಡಿರಂಗಲ್ಲ 50 ವರ್ಷ ನೀವು 50 ವರ್ಷಗಟ್ಟಲೆ ಕಷ್ಟಪಟ್ಟು ಮನ್ಯಾಗಿನ ಹೆಂಡತಿ ಮಕ್ಕಳನ್ನು ಸಂಭಾಳಿಸಿ 50ನೇ ವರ್ಷದ ಆ್ಯನಿವರ್ಸರಿಗೆ ಹೋಗಿದ್ವಿ, ಕೂತಿದ್ವಿ. ಅವ್ರ ಮಿತ್ರರು ಬಂದ ಕೂಡಲೇ ಅವರೆಲ್ಲ ಅವ್ರ ಮುಂದೆ ಕೂಡ್ತಿದ್ರು. ಮುಂದೊಂದು ಸಾಲದ ಪೆಂಡಲ್ ಹಾಕಿದ್ರಿಂದ ಹೆಣ್ಮಕ್ಳೆಲ್ಲ ಒಳಗೆ ಅವ್ರ ಹೆಂಡತಿ ಒಳಗಿದ್ರು. ಬೆಟ್ಟ ಅಲ್ಲಿಗೆ ಹೋಗ್ತಿದ್ಲು, ಅವ್ರ ಕುಂಕುಮ ಹಚ್ಚೋದು ಬರ್ತಿದ್ರು. ಒಬ್ರು ಕೇಳಿದ್ರು, ನಿಮ್ದು ಈ 50 ವರ್ಷದ ಅನುಭವ ಏನು ಅಂತ ಕೇಳಿ, ವೈವಾಹಿಕ ಜೀವನದ ಅನುಭವ ಏನು? ಭಾಳ ಚಂದ ಹೇಳಿದ್ರಿ ಅವರು. ಈಗೇನು ನೋಡ್ಲಿಕ್ಕೆ ಹತ್ತಿಲ್ಲ ಹಿಂಗಾರಿ ಅದು. ಏನು ನೋಡ್ಲಿಕ್ಕೆ ಹತ್ತಿಲ್ಲ ನಾವು ಹಂಗಂದ್ರೆ ಏನ್ರಿ? ಆಕೆ ಒಳಗಿದ್ಲು ಅಂದ್ರೆ ನಾವು ಹೊರಗಿರ್ತೀನಿ. ನಾವು ಒಳಗೆ ಹೋದ್ರೆ ಆಕೆ ಹೊರಗೆ ಬರ್ತಾರೆ. ಹಿಂಗೆ 50 ವರ್ಷ ಕಾಲ ಅವರು ಸುಭಾಷ್ ಚಂದ್ರ ಅವರು ಇಬ್ಬರು ಒತ್ತಟ್ಟಿಗೆ ಬಂದ ಜಗಳ. ಮತ್ತು ಕರೀಲಿಲ್ಲ ನಿಮ್ಮ ಮನೆಯವ್ರನ್ನ ಹಿಂಗೆ ಡಾರ್ಲಿಂಗ್ ಅಂದ್ರೆ ಎಲ್ಲರಿಗೂ ಆಶ್ಚರ್ಯ ಆಯ್ತು. ಏನ್ರಿ 50 ವರ್ಷ ಆದರೂ ಎಷ್ಟು ಪ್ರೇಮ ರೀ ನಿಮ್ಮದು? ಎಲ್ಲಿ ಪ್ರೇಮ ರೀ? ಆಕೆ ಹೆಸರು ನೆನಪಾಗುವಂತಾಗಿತ್ತು. ಒಬ್ರಿಗೊಬ್ರು ಭೇಟಿ ಕೂಡಲೇ ಅಂತೀವಿ ನಾವು, ಏನ್ರಿ ಹೆಂಗೆ ಆರಾಮಿದ್ದೀರಿ? ಹ್ಞೂ ಆರಾಮಿದ್ದೀವಿ. ನೀವು ರೀ? ನಾವು ಆರಾಮ. ಏನು ಖರೆ ಆರಾಮಿದ್ದೀವಿ ಅಂತ ಪತ್ರದ ಬರೀತಿದ್ದರೆ ಹಿಂದೆ, ಇತ್ತ ಕಡೆ ಎಲ್ಲವೂ ಕ್ಷೇಮ, ನಿಮ್ಮ ಕ್ಷೇಮವನ್ನು ಮೇಲಿನ ಮೇಲೆ ತಿಳಿಸುತ್ತಿರಬೇಕು. ಹೆಂಡತಿ ಮೈಯಲ್ಲಿ ಹುಷಾರಿಲ್ಲ, ಮಗ ನಪಾಸಾದ, ಮಗನಿಗೆ ಇನ್ನೂ ಎಲ್ಲೂ ಗೊತ್ತಾಗಿಲ್ಲ, 2 ವರ್ಷ ಆಯ್ತು ಮಳೆಯಾಗಿಲ್ಲ, ಬ್ಯಾಂಕಿನಾಗಿನ ದುಡ್ಡು ಮುಣಿಗೆ ಹೋಯಿತು. ಇತ್ತ ಕಡೆಗೆ ಎಲ್ಲವೂ ಕ್ಷೇಮ, ನಿಮ್ಮ ಕ್ಷೇಮವನ್ನು ತಿಳಿಸಿ. ತುಕಾರಾಮ್ ಮಹಾರಾಜರಿಗೆ ಪಾಂಡುರಂಗ ಅಂತ ಏನಾದರೂ ಕೇಳ್ಕೊಡ್ತೀವಿ. ಭಗವಂತ ನಿನ್ನ ಕಡೆಗೆ ಏನದ ಅಂತ ಕೇಳಿ ನಾನು ಅಂದರು. ನಿನ್ನ ಕಡೆಗೆ ಏನದಪ್ಪ ಅಂಥದ್ದು? ವೈಕುಂಠ ಬ್ಯಾಡ, ನಮ್ಗೆ 4 ಮೋಕ್ಷ ಬೇಡ, ಅಷ್ಟ ಸಿದ್ಧಿಗಳು ಬೇಡ, ಲಕ್ಷ್ಮೀ ಬೇಡ, ತುಳಿತೇನ್ರಿ ಪಾಂಡುರಂಗಂದ ಹಂಗನ್ಬೇಡ. ನಿನಗೇನಾದರೂ ಕೊಟ್ಟೆ ಅಂತ ಸಮಾಧಾನ ಮಾಡ್ಕೊಳ್ಳೋ ದೃಷ್ಟಿಯಿಂದ ಏನಾದರೂ ಕೇಳಿ. ನಮಗೆ ಹೇಳ್ಬೇಕ್ರಿ ಅವ್ನು ಪಾಂಡುರಂಗ ಹಿಂಗೆ ಒಂದು ಸಲ ನೀ ಇಷ್ಟ ಕೊಟ್ಬಿಡ್ತೀವಿ, ಇವಿಷ್ಟ ಆಗ್ಬೇಕು ನೋಡಿ. ಧಾರವಾಡದಿಂದ ಒಬ್ಬರು ಹೆಣ್ಮಗಳು ಬಂದಿಲ್ಲ ನಮ್ಮ ಕಡೆಗೆ. ಅವರೊಂದಿಷ್ಟು ಲೀಸ್ಟ್ ಮಾಡಿ ಇಷ್ಟ ಆಗಿಬಿಟ್ರೆ ನನಗೆ ಆರಾಮಾಗ್ತದೆ. ಇದು ಅದ್ರಾಗ 2 ಮನೆ ಅಂತ, 1 ಗಾಡಿ 2 ಗಾಡಿ ಅಂತ. ಒಬ್ರು ಯಾರೋ ಬಂದು ಅಂದರು, ಹೆಣ್ಮಗಳು, ನಾನು ಒಂದು ವೇಳೆ ಗಂಡಸಾಗಿದ್ರೆ ನೋಡಿ ಹೆಂಗೆ ಮಾಡ್ತಿದ್ದು, ತಾಯಿ ನೀ ಏನಾಗಿವ ಅದು ಹಾಕ್ಕೊಂಡು ಏನು ಮಾಡ್ಲಿಕ್ಕೆ ಶಕ್ತಿದ ಇಲ್ಲದ ಸುಮ್ಮನೆ ಏನಾದ್ರು ಕೂತ್ರೆ ಏನಾಗಲ್ಲ. ಇದು ಪ್ರಾರಬ್ಧರಪ್ಪ ನಮ್ದು, ಏನು ಮಾಡ್ಲಿಕ್ಕೆ. ಪಾಂಡುರಂಗ ಅಂದ ಹಂಗನ್ನು ಬೇಡ, ಏನಾದರೂ ಕೇಳ್ಕೊಡು. ಕೊನೆ ಕೇಳಿದರೆ ಅವರು, ಹೇಚಿದಾನದೇಗ ದೇವ ತುझा विसर न भाव, गुणगाईन आवडी हेची माझे सर्व जोडी, नलगे मुक्ती धन संपदा संत संग देई सदा,
ತುಕಾಮಣೆ ಗರ್ಭವಾಸಿ ಸುಖೇ ಘಾಲಾವೆ. ಹೇ ಚಿದಾನ ದೇಗ ದೇವ, ಹೇ ಭಗವಂತ ನನಗೆ ಇದನ್ನು ಒಂದನ್ನು ದಾನ ಕೊಡು. ಅರ್ಥಾತ್ ಹೇ ಚಿದಾನ ದೇಗ ದೇವ, ತುझा ವಿಸರ ನ ಹೋ, ನಿನ್ನ ವಿಸ್ಮರಣೆ ಆಗದೇ ಇರುವಂಥ ದಾನ ಕೊಡು. ಗುಣಗಾಯಿನ ಆವಡಿ, ಅತ್ಯಂತ ಪ್ರೇಮದಿಂದ ನಿನ್ನ ಗುಣಗಾನವನ್ನು ಮಾಡುವಂಥ ಹೇಚಿ ಮಾঝে ಸರ್ವಜೂಡಿ, ಇಷ್ಟಿದ್ದು ಸಾಕು. ನನಗೆ ಮುಕ್ತಿ ಧನ ಸಂಪದ, ನನ್ನ ಮೋಕ್ಷ ಬೇಡ, ಧನ ಬೇಡ, ತೀನ್ ಬೇಕು. ಸಂತ ಸಂಗ ದೇಯಿಸದ, ನನಗೆ ಸತ್ಸಂಗ ಕೊಡು. ಇಷ್ಟು ಕೊಟ್ಟು ಬೇಕಾದಷ್ಟು ಜನ್ಮ. ತುಕಾಮಣೆ ಗರ್ಭವಾಸಿ ಸುಖೇ ಘಾಲಾವೆ. ನಾ ಯಾಕೆ ಹೇಳ್ತೀನಿ ಅಂದರೆ ನಮಗೆ ಸಮಾಧಾನ ಆಗುವುದು. ಕಲಿಗೆ ಹೇಳ್ಯಾರ, ಶತೇಶು ಜಾಯತೆ ಶೂರ. 100 ಮಂದಿಯಾಗ ಯಾವನೋ ಒಬ್ಬ ಶೂರ ಆಗ್ತಾನೆ. ಸಹಸ್ರೇಶು ಚ ಪಂಡಿತ, 1000 ಮಂದಿಯಾಗ ಯಾವನೋ ಒಬ್ಬ ಪಂಡಿತ ಆಗ್ತಾನೆ. ವಕ್ತ ದಶಸಹಸ್ರೇಶು, ವಕ್ತ ಅಂದರೆ ಪ್ರವಚನ ಮಾಡವ, ಚೆನ್ನಾಗಿ ಮಾತಾಡವ 10,000 ಮಂದಿಯೊಳಗೆ ಯಾವ. ಜ್ಞಾತ ಭವತಿವಾನವ ಅಥವಾ ದಾತ ಭವತಿವ. ಜ್ಞಾನಿ ಹುಟ್ಟಿ ಬರೋದು ಎಷ್ಟು ಕಠಿಣ ಅದ ಅಂತ ಮಹಾರಾಜ ಹೇಳ್ತಿದ್ರು. ಒಂದು ಸಮಾಜದ ಒಂದು ಶತಮಾನದಲ್ಲಿ ಒಬ್ಬ ಭಗವಂತನ ಅನನ್ಯನಾಗಿರ್ತಕ್ಕಂಥ ಭಕ್ತ ಆ ಸಮಾಜದಲ್ಲಿ ಹುಟ್ಟಿ ಬಂದ ಅಂದ್ರೆ ಶತಶತಮಾನಗಳವರೆಗೆ ಆ ಸಮಾಜ ಭಾಗ್ಯವಂತ ಅನಿಸು. ಯಾಕೆ ಅಂದ್ರೆ ಅವ್ರಿಗೆ ಖರೆ ಸುಖ ಶಾಂತಿ ಸಮಾಧಾನ ಅಂದರೆ ಏನನ್ನು ಕಲ್ಪನಾ. ನಾವು ಸತ್ಪುರುಷರಿಗೆ ಯಾಕೆ ಇದನ್ನು ಮಾಡ್ತೀವಿ? ಅವರು ಅಖಂಡ ಸಮಾಧಾನದಲ್ಲಿರ್ತಾರೆ. ನಮಗೆ ಏನು ಮಾಡಿದರೂ ಸಮಾಧಾನ. ಬೆಳಿಗ್ಗೆ ಎದ್ವಿ ಅಂದ್ರೆ ರಾತ್ರಿ ನಿದ್ದತ್ತು ತನಕ ಒಂದು ಕ್ಷಣ ಸುಮ್ಮ ಕೂಡಿದ್ರು. ಮತ್ತು ನಾವು ಕೆಲಸ 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 ನಾವು ಅಂತಿರ್ತೀವಿ. ಸಹಜವಾಗಿ ಕಂಡವ್ರಿಗೆಲ್ಲ ಅಂತಿರ್ತೀವಿ. ಥರ ಹೆಬ್ಬಳಿಗೆ ಬಂದ 3 ಉತ್ತರ ಕೊಡ್ತಾರೆ, ಬದಲಿಕ್ಕೆ ಆಗುವುದಿಲ್ಲ ಅನ್ನೋದಕ್ಕೆ. ಮೊದ್ಲೇಕೆ ಏನಂತಾರ, ಬರ್ಬೇಕಂತೀವ್ರಿ, ಖರೆ ಭಾಳ ಬೀಜಿ ಇದ್ದೀವ್ರಿ. ಇವ್ರು ಎದ್ರಾಗ ಬೀಜಿ ಇದ್ದಾರೆ? ಯಾವುದ್ರೊಳಗಿಂದ ಕೊನೆಗೆ ಏನೂ ನಿಷ್ಪನ್ನ ಆಗೋದಿಲ್ಲ, ಅದ್ರೊಳಗೆ ಬೀಜಿ. ಇಷ್ಟು ಬೀಜಿ ಇದ್ದು ನಾವು ಗಳಿಸಿ 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 ಕೊನೆ ನಮ್ಮ ಪರಿಸ್ಥಿತಿ ಏನಾಗ್ತದೆ ಕಲ್ಪನಾ ಅದೇ ಅಂತ. ಯಾವದ್ವಿತ್ತೋಪಾರ್ಜನ ಸಕ್ತ ತಾವನ್ ನಿಜ ಪರಿವಾರೋ ರಕ್ತ ಪಶ್ಚಾತ್ ಜೀವತಿ ಜರ್ಜರ ದೇಹೆ ವಾರ್ತಾಂ ಪೃಚ್ಛತಿ ಕೋಪಿರಿ. ಎಲ್ಲಿವರೆಗೂ ದುಡ್ಡು ತಂತಂದು ಮನ್ಯಾಗ ಕೊಡ್ತಾರೆ ನೋಡ್ರಿ, ಅಲ್ಲಿವರೆಗೂ ಕಾಫಿ ಕುಡಿದ್ರಿ, ಚಹಾ ಕುಡಿದ್ರಿ, ಆರಾಮಿದ್ದೀರಿಲ್ಲ. ಆಫೀಸ್ಗೆ ಹೋಗಿ ಬಂದಿರಿ, ಸ್ವಲ್ಪ ರೆಸ್ಟ್ ತೊಗೊಳ್ರಿ. ಪಶ್ಚಾತ್ ಜೀವತಿ ಜರ್ಜರದೆ ರಿಟೈರ್ಮೆಂಟ್ ಆತು, ಕರ್ಮಧರ್ಮ ಸಂಯೋಗದಿಂದ ಒಂದು ಪ್ಯಾರಲಿಸಿಸ್ ಹೊಡೀತು, ಬಲಗೈ ಎತ್ತಲಿಕ್ಕೆ ಬರದಂಗೆ ಆತು, ಒಂದು ವಾಟಿಗೆ ನೀರು ಕೊಡ ಅಂದ್ಕೊಳ್ಳೆ ಸುಮ್ಮ ಕೊಡ್ರಿ. ಏನು ಒಂದು ಕಪ್ ಚಹಾ ಮಾಡಿಕೊಡೋದು ಮುಗಿದೋಗ್ರಿ ಕಥೆ. ಈ ಮಗ ಬಂದಾನ ಆಫೀಸ್ನಿಂದ, ಅವ್ನಿಗೆ ಉಪ್ಪಿಟ್ಟು ಮಾಡಬೇಕು, ಅವಲಕ್ಕಿ ಮಾಡಬೇಕು, ಚಹಾ ಮಾಡಬೇಕು. ಮುಂಜಾನೆ ಸಂತರ್ಗ ಬರೀ ಚಹಾ ಕಾಫಿ. ನಾವು ಬೆಳಗಾವದಲ್ಲಿ ಒಬ್ಬರು ಮನೆಗೆ ಹೋಗಿದ್ವಿ. ದೊಡ್ಡ ಶ್ರೀಮಂತರು, ಒಂದು 10-12 ಕೋಲಿ. ಅವ್ರು ಒಂದು ಸಲ ಅವ್ರ ಮಕ್ಕಳಿಗೆ ಹೇಳ್ತಿರು, ಗುರುಗಳನ್ನ ಕರ್ಕೊಂಬರ್ರಿ ಗುರುಗಳು. ಹೋಗಿದ್ವಿ. ಪಾಪ ಮುದುಕ ಪ್ಯಾರಲಿಸಿಸ್ ಆಗಿ ಒಳಗೆ ಒಂದು ಸಣ್ಣ ಕೋಲ ಮಲ್ಕೊಂಡಿದ್ರು. ನಾವು ಹೋದ್ವಿ, ಒಂದು ಕುರ್ಚಿಯಾಗಿ ಕೂಡಿಸಿದ್ರು. ಪ್ಯಾರಲಿಸಿಸ್ ಹೊಡೆದದು, ಕೈಕಾಲು ಅಡಿಗಾಡ್ಸಿಗೆ ಬರುವಲ್ತು, ಬಾಯಿ ಸೊಟ್ಟಾಗ್ಯದ. ಆರಾಮಿದ್ದೀರಿ ಅಂದ್ರಿ, ಸಮಾಧಾನ ಅದ ಇಲ್ರಿ ಅಂದ್ರಿ. ಯಾಕ್ರಿ? ತ್ರಾಸು ಭಾಳ ಆಗ್ತದೆ. ಮತ್ತಿಷ್ಟು ಮಾತಾಡ್ಕೋತ ಆಮೇಲೆ ಇನ್ನೆಲ್ಲ ನಾನೇ ಮಾಡೀನಿ ರೀ ಅಂತ. ಅದು ಜಾಸ್ತಿ
ಏನು ಗಳಿಸಿರಿ ಇಷ್ಟೆಲ್ಲ ಮಾಡಿ? ಯಾರಾದರೂ ಸತ್ತಾಗ ಸತ್ತವ್ರ ಬಗ್ಗೆ ಯಾರು ಹೇಳುದಿಲ್ರಿ. ನೀವು ಹೋದವ್ರು ಹೋದ್ರಿ ಮುಂದೆ ನಮ್ಮದು ಹೆಂಗೆ ಅಂತ ಹೇಳ್ತಾರೆ. ಪಾಪ ಅವರು ಇವ್ರ ಸಲುವಾಗಿ ಆಯುಷ್ಯಕ್ಕೆ ಆಯುಷ್ಯ ಹಾಕಿ ದುಡಿದು ಬೀಜಿ ಅನ್ಕೋತ ದುಡ್ಡು ಗಳಿಸಿ ತಂದು ಇವ್ರನ್ನ ಹೆಂಗಿಟ್ರು ಇವ್ರಿಗೂ ಸಮಾಧಾನ ಇಲ್ಲ. ಪಾಪ ಅದಕ್ಕರೇ ಏನಾರ ಒಂದೇನಾದ್ರು ಒಂಚೂರು ಜಪ ತಪ ನಾಮಸ್ಮರಣೆ ಮಾಡಲಿಕ್ಕೆ ಸೌಡಿಲ್ಲ. ಆಮೇಲೆ ಸತ್ತ ಮೇಲೆ ಮುಂದೆ ನಮ್ಮ ಗತಿ ಏನಂತ ಹೇಳ್ತಾರೆ ಹೊರತು ನೀವು ನಮ್ಮ ಸಲುವಾಗಿ ಆಯುಷ್ಯ ಅಲ್ಲ ಬರೇ ದುಡಿದು ಇವತ್ತು ಹೋದ್ರಿ, ನಿಮಗೆ ಮುಂದೆ ಭಗವಂತ ಯಾವ ಗತಿ ಕೊಡ್ತಾನೋ ಏನೋ ಅಂತ ಅಳೋದು ನೋಡಿವೇನ್ರಿ. ಇಲ್ಲಿ ಗಂಡ ಹೆಂಡತಿ ಭಾಳ ಪ್ರೇಮ ಒಬ್ಬರ ಮೇಲೆ ಒಬ್ಬರು. ಇನ್ನೂ ಸ್ವಲ್ಪ ವಯಸ್ಸಿತ್ತು, ಸಣ್ಣ ಗಂಡ ಸತ್ತ. ಹೆಂತ ಅವನಿಗೆ ಎದಿ ಮೇಲೆ ತಲೆ ಅಪ್ಪಳಿಸಿ ಅಳ್ಲಿಕ್ಕೆ ಹತ್ತ. ಅವಾಗೇನು ನೋವಾಗೋ ಪ್ರಶ್ನೆ ಇಲ್ಲ, ಏನಿಲ್ಲ ನೋಡ್ರಿ ಎಷ್ಟು ಅಪ್ಪಳಿಸಿ. ಎಲ್ಲೆಲ್ಲೂ ಬಿಡಬೇಡ ಅವನಲ್ರಿ. ಅದನ್ನು ಸತ್ತು ಕೂಡಲೇ ಅಂತಾರ ಆ ಬಾಡಿ ಕೆಳಗಿಳಿಸ್ರಂತ. ನಾರಾಯಣ ರಾಯರು ಹೋದ್ರೆ ಅದಾಗಿಂದ ಅದು ಬಾಡಿನ ಅದು ಬಾಡಿ ಹೊರ ತೊಗೊಂಬರ್ರಿ. ಅದು ಇರು ತನಕ ಅಷ್ಟ ನಾರಾಯಣ ರಾಯರು ಕೃಷ್ಣರಾಯರು ಒಳಗಿಂದ ಹೋದ್ರು ಅಂದ್ರೆ ಗತವತಿ ವಾಯವು ದೇಹ ಪಾಯೇ ಭಾರ್ಯ ಬಿಬ್ಬೆತ್ತು ತಸ್ಮಿನ್ ಕಾಯ. ಇದರಿಂದ ಜೀವ ಹೋತು ವಾಯು ಹೋತು ಅಂದ್ರೆ ಹೆಂಗೆ ಸಹಿತ ಸಮೀಪ ಕೂಡ್ಲಿಕ್ಕೆ ಹೆದರ್ತಾ. ಎದ್ದು ಬಿಟ್ರೆ ಏನು ಮಾಡು ಕಾಮ ಇಲ್ಲ. ನಮ್ಮ ಊರಾಗ ಒಬ್ಬರು ಲಿಂಗಾಯತರು ಮುದುಕರು ತೀರ್ಕೊಂಡಿದ್ರು. ನಾವು ಸಣ್ಣವರಿದ್ವಿ, ಹತ್ತ ಬಿಟ್ಟಿರು ಅವ್ರು ಪೂರ ತೊಗೊಂಡು ಹೋದ್ರು. ಲಿಂಗಾಯತರ ಪದ್ಧತಿ ಪ್ರಕಾರ ತೆಗೆದ್ರು. ಅದ್ರಾಗ ಒಂದು ಮಾಡಿರ್ತಾರೆ ಹಿಂಗೆ. ಆ ಮಾಡ್ದಾಗ ಕೂಡಿಸ್ತಾರೆ. ಅವ್ರು 500 ಒಳಗಿಳಿದಿರ್ತಾರೆ. ಅವರು ಶಿವನಿಗೆ ಒಂದು ಪತ್ರ ಬರೆದಿರ್ತಾರೆ, ಚಿರಂಜೀವಿ ಶಿವನಿಗೆ ಆಶೀರ್ವಾದಗಳು, ನಾವು ಇಂಥವ್ರನ್ನ ಕಳಿಸೀವಿ, ನೀವು ಅವ್ರನ್ನ ಕೈಲಾಸವ ಕರ್ಕೋಬೇಕು ಮತ್ತು ಇದು ನಮ್ಮ ಆಜ್ಞಾದ ಬರೆದು ಅವ್ನ ಕೊಳ್ಳ ಕಟ್ಟಿ ಜಾಡಿಸಿ ಎಡಗಾಲಿ ಒಂದು ಒದಿತಾರೆ ಅವನಿಗೆ. ಆಮೇಲೆ ಮಣ್ಣು ಹಾಕ್ತಾರೆ. ಹಿಂಗೆ ಕಟ್ಟಿ ಇನ್ನೇನು ಕೊಳ್ಳ ಕಟ್ಟಿ ಎಡಗಾಲಿ ಒದಿಬೇಕನ್ಕ ಆ ಮುದುಕ ಕಣ್ಣು ತೆಗೆದು ಯಾಕೆ ಅಂದ. ಐನೂರು ಎಚ್ಚರಿಕೆ ಬಡ ನಿಚ್ಚಳಿಕೆ ಹತ್ತಿ ಊಟ ಈ ಮುದುಕರಿಗೆ ಎದ್ದು ಬ್ಯಾಲ್ ಬಂದ್ಬಿಟ್ಟು. ನಾವು ನೋಡಿದ್ವಿ ಮಹಾದೇವಪ್ಪ ಅಥಣಿ ಅಂತ. 3 ವರ್ಷ ಇದ್ರಿ ಮುಂದೆ. ಮುಂಜಾನೆ ಎತ್ಕೊಳ್ಳೋ ಮಾದಿ ಯಾರು ನೋಡ್ಬಾರ್ದು ಅಂತ ಒಂದು ಕೊಲೆ ಹಾಕಿ ಬಾಗಲ ಹಾಕಿರ್ತೀವಿ. ಎದ್ದು ಬಂದು ಕೊಳೆ ಬಂದು ತಲೆ ಅಪ್ಪಳಿಸಿ ಹಳ್ಳಿಗೆ ಹತ್ತಾಳ. ಕೊನೆಗೆ ಹೆಂಗಾರು ತೊಗೊಂಡು ಹೋಗುದಲ್ರಿ. ತೊಗೊಂಡು ಹೊಂಟ್ರು. ಬಾಗಿಲ ದಾಟಿ ಇನ್ನೇನು ಹೋಗ್ಬೇಕು ಅನ್ಕ ಮಗನ ಆ ಕೈಯಾಗ ಉಂಗ್ರ ತಕೊಂಬಂದ್ರು. ಅದ ತಪ್ಪಾದ್ರಿ ಬರೋಬ್ಬರಿ ಅದಕ್ಕರಿ. ಇದಕ್ಕೆ ನಾ ಯಾಕೆ ಹೇಳಿಕ್ಕೆ ಹತ್ತೀನಿ ಅಂದ್ರೆ ಬೀಜಿ ಇದ್ದೀವಿ ನಾವು. ಏನು ಬೀಜಿ ಇದ್ಕೊಂಡು ಏನು ಸಾಧಿಸಿದೀವಿ ಹೇಳಿ. ಸರ್ವಂ ವ್ಯರ್ಥ ಮರಣ ಸಮಯ. ಪ್ರಪಂಚ ಮಾಡ್ಲಿಕ್ಕೆ ಹುಟ್ಟಿ ಬಂದೀವಿ ನಾವು. ನಾವೆಲ್ಲರೂ ನಮ್ಮ ತಾಯಿ ಗರ್ಭದೊಳಗಿದ್ದಾಗ ಆಣಿ ಮಾಡಿ ಬಂದೀವಿ. ಗರ್ಭೋಪನಿಷತ್ತು ಒಂದೊಂದು ಉಪನಿಷತ್ತು ಅಂತ ಪ್ರಹ್ಲಾದ. ಆ ಗರ್ಭವಾಸದೊಳಗಿನ ದುಃಖ ಅರ್ಥಾತ್ ಏನು ಅಂದ್ರೆ ತಲೆ ಕೆಳಗೆ ಮಾಡಿ ಜೋತಾಡ್ತಿರ್ತೀವಿ. ಒಳಗೆ ರಕ್ತ ಮಾಂಸ ಅದು ಇದು ಕುದೀತಿರ್ತದೆ. ಅಲ್ಲೇನು AC ಇರ್ತೇನ್ರಿ ಒಳಗೆ, ಏರ್ ಕಂಡೀಷನ್.
ಒದ್ದಾಡ್ಸತ್ತದು ಕೂಸು. ವೈಷ್ಣವಿ ವಾಯು ಹಿಂದಿನ ಅನೇಕ ಜನ್ಮದಲ್ಲಿ ಅನುಭವಿಸಿರೋ ದುಃಖ, ಗರ್ಭವಾಸದ ದುಃಖ, ಅವಾಗ ಅದಕ್ಕೆ ತಲೆಯಾಗಿ ನೆನಪು ಬರ್ತಿರ್ತದೆ. ಅವಾಗ ಅದು ಭಗವಂತ ಪ್ರಾರ್ಥನೆ ಮಾಡ್ತದೆ, ಭಗವಂತ ನಾವೆಲ್ಲರೂ ಮಾಡೇ ಬಂದೀವಿ, ಭಗವಂತ ಇದು ಒಂದು ಸಲ ಹೊರಗೆ ಬಂದೇನು, ತಿರುಗಿ ನಾನು ಈ ಗರ್ಭದಲ್ಲಿ ಬರಂಗಿಲ್ಲ, ದೇವರ ಆಣೆ ಅಂದರೂ ಬರಂಗಿಲ್ಲ. ಏನು ತಯಾರಿ ನಡೆದ ನಮ್ಮದು ಗರ್ಭವಾಸದಲ್ಲಿ ಹೋಗದೇ ಇರೋದಕ್ಕೆ? ದೇವರ ಆಣೆ ಅಂದರೂ ನಾವು ತಿರುಗಿ ಗರ್ಭವಾಸಕ್ಕೆ ಬರಂಗಿಲ್ಲ. ಹೊರಗೆ ಬಂದ ಕೂಡಲೇ ಅದೆಲ್ಲ ಮರ್ತು ಹೋತು. ವೈಷ್ಣವಿ ವಾಯುವಿನ ಹೊರಗಿನ ಮಾಯೆ ಸ್ಪರ್ಶ ಆದ ಕೂಡಲೇ ಅದೆಲ್ಲ ಮಾಡ್ತೀವಿ. ಅಲ್ಲಿ ಸೋಹಂ ಸೋಹಂ ಅಂತಿದ್ವಿ, ಹೊರಗೆ ಬಂದ ಕೂಡಲೇ ಕೋಹಂ ಕೋಹಂ ಅನ್ಲಿಕ್ಕತ್ವಿ. ಟ್ಯಾ ಅಂತ ಹಳ್ಳಿ ಕೂತ್ ಕೂಡಲೇ ತಾಯಂದ್ರು ನಾಲಿಗೆ ಒಂಚೂರು ಜೇನುತುಪ್ಪ ಒರೆಸಿದ್ದ ಒಂದು ಶುರು ಆತ್ ನೋಡ್ರಿ. ಇತ್ಲಾಗಿಂದ ಏನು ಕಂಡದ ಬಾಯಿ ಹಾಕೊಳ್ಕತ್ವ ಕೂಸು. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ ಇಹ ಸಂಸಾರೇ ಖಲು ದುಸ್ತಾರೆ ಕೃಪಯಾ ಪಾರೆ ಪಾಹಿ ಮುರಾರಿ. ಈ ಜನ್ಮ ಮರಣದ ದುಃಖದಿಂದ ನಮಗೆ ದುಃಖ ಅನಿಸವಲ್ತ್ರಿ. ಅದು ಶಾಸ್ತ್ರಗಳಲ್ಲಿ ಹೇಳಿದಾರೆ ಜನ್ಮ ದುಃಖಂ, ಜನ್ಮ ದುಃಖ. ಮುಂಚೆ ಸಾಮಾನ್ಯವಾಗಿ ಅರ್ಥಾತ್ ಪ್ರಸೂತಿ ಆಗ್ತಿತ್ತು. ಈಗ ಹೊಟ್ಟೆ ಕೊಯ್ದು ತೆಗಿತಾರೆ, ಅದ್ರಾಗದ ಏನು ಸುಖ ಏನು? ನಿಮ್ಗೆ ಹೇಳಿದ್ರೆ ಆಶ್ಚರ್ಯ ಅನಿಸ್ಬೋದು. ಒಂದು ಹುಡುಗಿದು ಒಬ್ಬ ಹೆಣ್ಮಗಳದು ಸೀಸರಿನ್ ಮಾಡಿದರು, ಮಾಡಿ ಹೊಟ್ಟೆ ಪಟ್ಟಿ ಹೊಲಿದ್ರು, ಎಲ್ಲ ಆತು. ಮನೆಗೆ ಬಂದು ಒಂದು ಸಲ ಹೊಟ್ಟೆ ನೋಯ್ತಿತ್ತು. ಒಂದು 15 ದಿವಸ ಆಗ್ಬೇಕು ಮತ್ತೊಂದು ಸಲ ಹೋದರು. ನಿಮ್ಗೆ ಹೇಳಿದ್ರೆ ಆಶ್ಚರ್ಯ ಅನಿಸ್ಬೋದು. ಒಂದು ಬೆಳಗಿದೆ ಇರೋ ಕೂಸು ಒಂದು ದಿನ ಹೊಟ್ಟೆಯಾಗ ಇತ್ತು. ಮತ್ತು ಅದನ್ನು ಸೀಸನ್ ಮಾಡಿ ಕೂಸ್ತಾರೆ. ಇವ್ರ ಕೈಗೆ ಹತ್ತೇ ಇಲ್ಲ ಅದು. ಒಬ್ರು ಹೆಣ್ಮಗಳು ಬಂದು ಹೇಳಿದ್ರು, ಏನು ರೀ ಸೀಸನ್ ಆತ್ರಿ, ನಮ್ಮ ಸೊಸಿಗೆ ಭಾಳ ತ್ರಾಸ ಆತ್ರಿ. ಬರೀ ಮತ್ತೊಂದು ಸಲ ಕೊಯ್ದು ನೋಡಿದ್ರೆ ಇದನ್ನು ಮಾಡಿ ಸೋನೋಗ್ರಾಫಿ ಮಾಡಿ ನೋಡಿದ್ರೆ ನ್ಯಾಪ್ಕಿನ್ ಒಳಗೆ ಇತ್ತಂತ. ಜನ್ಮ ದುಃಖಂ ಇನ್ನು ನಾವು ನರಗುಂದಾಗ ಹೇಳಿದ್ವಿ. ಹಿಂದಿನ ಕಾಲದಲ್ಲಿ ಸೀಸನ್ ಇದ್ದಿದ್ದಿಲ್ರಿ. ಅಲ್ಲಿ ಜೀವಬಾಳಪ್ಪ ಅಂತ ಒಬ್ಬರು ಇದ್ದರು, ಮಹಾರಾಜರು ಅಗ್ದಿ ಪರಮ ಶಿಷ್ಯರು, ವೈಶ್ಯರು. ಅವ್ರ ಮನೆಯೊಳಗೆ ಮಹಾರಾಜರು ಒಂದು ಲಂಗೋಟಿ ಅದ, ಒಂದು ಕಫನ್ ಅದ, ಒಂದು ಪಾದುಕ ಜೋಳಿಗೆ ಅದ, ಒಂದು ಲಂಗೋಟಿ ಅದ. ಆಗಿನ ಕಾಲದಲ್ಲಿ ಏನು ಮಾಡ್ತಿದ್ರು, ಯಾವುದಾದ್ರೂ ಕೂಸು ಅಡ್ಡ ಸಿಕ್ತೀವಿ ಅಂದ್ರೆ ಆ ಲಂಗೋಟಿ ತೊಯ್ಸಿ ಆ ನೀರು ಹಿಂಡ್ಕೊಂಡು ತೊಗೊಂಡೋಗಿ ಕುಡಿಸಿದ್ರೆ ಕೂಸು ಸರಳ ಬಾಳಂತ ನಾನು. ಜನ್ಮ ದುಃಖಂ ಜರಾ ದುಃಖಂ ವಾರ್ಧಕ್ಯ ದುಃಖ. ಈ ಶ್ಲೋಕ ಯಾರು ಬರ್ದಾರ ಗೊತ್ತಿಲ್ರಿ, ಸುಮ್ಮನೆ ಎಲ್ಲೋ ಕೇಳಲಿಕ್ಕೆ ಸಿಕ್ತು, ಹಂಗೆ ಹೇಳಲಿಕ್ಕೆ ಚಲೋ ಅನ್ನಿಸ್ತು ಅಂತ ಹೇಳ್ತೀವಿ. ಮುಂದಿಂದೇನು? ಜಾಯ ದುಃಖಂ ಪುನಃ ಪುನಃ. ಜಾಯ ಅಂದ್ರೆ ಹೆಂಡತಿ. ಕ್ಷಣಕ್ಕೆ ದುಃಖ ಕೊಡೋ ವಸ್ತು ಈ ಜಗತ್ತಿನೊಳಗೆ ಯಾವುದರೇ ಇದೆ. ಆ ಜವಾಬ್ದಾರ ಅವ್ರು ಬರೋದು ಹೌದು ಅಲ್ಲೋ, ಅದು ನಿಮ್ಮ ಅನುಭವ. ಅಂತಕಾಲ ಮಹಾ ದುಃಖಂ ತಸ್ಮಾತ್ ಜಾಗೃಹಿದ. ಅಂತಕಾಲ ಮಹಾ ದುಃಖ. ಆಯುಷ್ಯ ಎಲ್ಲ ಅನುಭವಿಸಿರ್ತೀವಿ, ತಿಂದಿರ್ತೀವಿ, ಉಂಡಿರ್ತೀವಿ, ತಿರುಗಿರ್ತೀವಿ. ಅದೆಲ್ಲ ಕಣ್ಣು ಮುಂದೆ ಬರ್ಲಿಕ್ಕೆ ಹತ್ಕೊಳ್ಳಿ, ಜಗತ್ತು ಬಿಟ್ಟು ಹೆಂಗೆ ಹೋಗ್ಬೇಕು? ತಸ್ಮಾತ್ ಜಾಗೃಹಿ ಜಾಗೃಹಿ. दुःखमय आद संसार परम मूर्खा माजी मूर्ख जो मानी संसारी सुख संसार एवढा दुःख आणिक नाही समर्थ बरीतात परम मूर्खರಲ್ಲಿ ಮೂರ್ಖಂತ ಯಾವನು ಸಂಸಾರದಲ್ಲಿ ಸುಖ ಅದ ಅಂತ ತಿಳ್ಕೊಂಡಾನೋ ಅವ ಶತಮೂರ್ಖ ಸಂಸಾರ ಎವಡ ದುಃಖ ಸಂಸಾರದಂಥ ದುಃಖ ಹುಡುಕೋತ ಹೋದ್ರೆ ಸಿಗಂಗಿಲ್ಲ
ಒಂದು ಕಡೆಗೆ ಹೇಳ್ಯಾರ, ವಿವೇಕಿನ ಅಂತೂ ಸರ್ವಂ ದುಃಖಮೇವ ನತು ಅವಿವೇಕಿನ. ಯಾವ ವಿವೇಕಿ ಇದ್ದಾನೋ ಅವನಿಗೆಲ್ಲ ದುಃಖ, ಅವಿವೇಕಿ ಇದ್ದವನಿಗಿಲ್ಲ. ಎಷ್ಟ ಉತ್ತಮ ಪದಾರ್ಥ ಆಗಿರಲಿ, ಭಾಳಷ್ಟು ತಿಂದ್ವಿ ಅಂದ್ರೆ ಬೆಳತನಕ ಒದ್ದಾಡ್ಬೇಕು. ಎಷ್ಟು ಹಿತಾನೋ ಅದರೊಳಗೆ ಸಮಾಧಾನದ, ಅದು ಅತಿರೇಕ ಆದ್ರೆ ಎಲ್ಲದರೊಳಗೂ ದುಃಖ. ಇಷ್ಟಿದ್ರೂ ನಮಗೆ ಇದ್ರೊಳಗಿಂದ ಏನದಂದ್ರೆ ಇವತ್ತಿಲ್ಲ ನಾಳೆ, ನಾಳಿಲ್ಲ ನಾಡ್ದು ಸುಖ ಆದಿತ್ತು, ಹಿಂಗೆ ಮಾಡಿ ಸುಖ, ಹಂಗೆ ಮಾಡಿದ್ರೆ ಸುಖ ಆಗ್ತದೆ. ನಾವೊಂದು ಭ್ರಮಾದಿ ಸೆಲ್ಫ್ ಹಿಪ್ನಟೈಸೇಷನ್ ಆಗಿದೆ. ನಾವು ಪರಿಸ್ಥಿತಿ ಸುಧಾರಿಸಿಕೊಂಡು ಸುಖಿ ಆಗ್ತೀವಿ ಅನ್ನುವಂಥ ತಲೆಯಾಗ ಒಂದು ಕಲ್ಪನೆ. ಏನಿಲ್ರಿ, ಇವರಿಬ್ಬರು ಮಕ್ಕಳಿಗೆ ನೌಕರಿ ಹತ್ತೀವಿ ಅಂದ್ರೆ ಸುಖ, ಶಾಂತಿ, ಸಮಾಧಾನ ಅನ್ನೋದು ಈ ಜಗತ್ತಿನ ಯಾವುದೇ ವಸ್ತು, ವ್ಯಕ್ತಿ, ಪರಿಸ್ಥಿತಿಯಲ್ಲಿಲ್ಲ. ಈ ಪ್ರಪಂಚದ ಯಾವುದೇ ವಸ್ತು, ವ್ಯಕ್ತಿ, ಪರಿಸ್ಥಿತಿ ಸಮಾಧಾನದ ರಾ ಮಟೀರಿಯಲ್ ಅಲ್ಲ. ಅದರೊಳಗಿಂದ ನಾವು ಸಮಾಧಾನ ನಿರ್ಮಾಣ ಮಾಡ್ತೀವಿ, ಇದು ಶಕ್ಯನ ಇಲ್ಲ. ನಮಗೆ ಬರೀ ಏನಾಗಿದೆ ಅಂದ್ರೆ ಭ್ರಮ ಆಗಿದೆ. ಕಾರಣ ಏನು ಅಂದ್ರೆ ಇವತ್ತಿನ ಈ ವೈಜ್ಞಾನಿಕ ಸಂಸ್ಕೃತಿ ಮತ್ತು ಪಾಶ್ಚಾತ್ಯ ಸಂಸ್ಕೃತಿ ದಿವಸಕ್ಕೆ ಮನುಷ್ಯ ತನ್ನ ಬುದ್ಧಿಶಕ್ತಿಯನ್ನು ಈ ದೃಶ್ಯ ಪದಾರ್ಥದಲ್ಲಿ ಕೇಂದ್ರೀಕರಿಸಿ ಅದರೊಳಗಿಂದ ಸುಖಾನುಕೂಲತೆಯ ಸಾಮಗ್ರಿಗಳನ್ನೇನು ದಿವಸಕ್ಕೆ ನಿರ್ಮಾಣ ಮಾಡಲಿಕ್ಕೆ ಹೋಗತ್ತಾನೋ, ಇದು ನಮ್ಮ ಜೀವನದಲ್ಲಿ ಬಹಳ ದೊಡ್ಡ ದುಃಖಕ್ಕೆ ಕಾರಣ ಆಗಿದೆ. ವಿಜ್ಞಾನ ನಮ್ಮ ಸುಖದ ಸಾಧನೆ ಅಲ್ಲದೆ ನಮ್ಮ ಬ್ರೈನ್ ವಾಶ್ ಆಗಿಬಿಟ್ಟದು. ಪಾಶ್ಚಾತ್ಯ ಸಂಸ್ಕೃತಿ, ಭೌತಿಕ ಸಂಸ್ಕೃತಿ ನಮ್ಮನ್ನು ಎಷ್ಟರೇ ಏನು ಮಾಡಿಬಿಟ್ಟಾವಂದ್ರೆ ಭ್ರಮಿಷ್ಠನನ್ನಾಗಿ ಮಾಡಿಬಿಟ್ಟ. ಯಾರು ನೋಡಿದ್ರು ದುಡ್ಡು ಬಿಟ್ಟರೆ ಬೇರೆ ವಿಷಯ ಇಲ್ಲ, ಮಾತಿಲ್ಲ. ಮೊನ್ನೆ ಯಾರೋ ಒಬ್ರು ಹೇಳ್ಕತ್ತಿದ್ರು, ನಮ್ಮ ಹುಡುಗನ್ರಿ ನಾವು ಮಾರ್ಕೆಟ್ ರೇಟ್ ನೋಡಿ ಡಿಗ್ರಿ ಕಳ್ಸಾವಿದ್ದೀವಿ. ಮಾರ್ಕೆಟ್ ರೇಟ್ ನೋಡಿ ಡಿಗ್ರಿಗೆ ಕಾಲೇಜ್ ಹಚ್ಚಾವಂತವು ಅಂದ್ರೆ ಏನ್ರಿ ಅಂತ ಕೇಳಿದ್ ನಾವು. ಏನು ಕಲ್ತ್ರೆ ಭಾಳ ದೊಡ್ಡ ಪಗಾರ ಆಗ್ತದೆ ಅದನ್ನು ಹಂಚವು. ಏನು ಡೊನೇಷನ್ನು, ಏನು ಅಡ್ಮಿಷನ್ನು. ಇವತ್ತು ಎಷ್ಟರೇ ನಮ್ಮನ್ನೊಬ್ರು ಯಾರೋ ಕೇಳಿದ್ರು, ಇತ್ತಿತ್ತಲಾಗ್ರಿ ಶಿಕ್ಷಣಕ್ಕೆ ಇಷ್ಟು ಯಾಕೆ ಮಹತ್ವ ಬಂದದ ಅಂತ. ನಾ ಹೇಳಿದ್ವಿ ಒಂದು ಕಾಲ ಎಷ್ಟು ಮಹತ್ವದ ನೋಡ್ರಿ ಶಿಕ್ಷಣ. ಯಾರೋ ಒಬ್ಬರು ಬಂದಿದ್ರು, ಯಾಕ್ರಿ ವೈನಿ ಬಂದಿಲ್ಲ ಅಂತ. ಇಲ್ರಿ ಯಾಕೆ ಅಡ್ಮಿಟ್ ಆಗ್ಯಾಳ್ರಿ ಹಾಸ್ಪಿಟ್ಲ್ನಾಗ. ಯಾಕ್ರಿ, ನಮ್ಮ ಹುಡುಗನಿಗೆ LKG ಯಾವ ಶಾಲೆಗೂ ಅಡ್ಮಿಷನ್ ಸಿಗವಾಲ್ತು ಅಂತ ಅಡ್ಮಿಟ್ ಆಗ್ಯಾಳ. ನಾವು ಸಣ್ಣವರಿದ್ದಾಗ ಶಾಲೆಗೆ ಹೋಗ್ತೀವೋ ಇಲ್ಲೋ ಸಹಿತ ನಮ್ಮ ಅವ್ವ ಅಪ್ಪ ಲಕ್ಷ ಕೊಡ್ತಿದ್ದಿಲ್ಲ. ಓದಿಲ್ಲ. ಇನ್ನು ನಾವೇನೇನು ಆಯುಷ್ಯ ತುಂಬ ಏನು ಜೀವನ ಬಾಳೇ ಇಲ್ಲ. ಇವ್ರನ್ನ ಇಷ್ಟು ಕಲಿಸೇ ಇವ್ರು ಸುಖಿಯ. ನಾವು ಮುಂಬೈಗೆ ಹೋದಾಗ ಅಲ್ಲಿ ಗೋರೆಗಾಂವದಲ್ಲಿ ಒಂದು ಶಾಲೆ ಅದಾವೆ. ನಾವು ಸಣ್ಣವರಿದ್ದಾಗ ನಮ್ಮ ಅಜ್ಜ ಬೈತಿದ್ರು, ಏನು ದೊಡ್ಡಗ್ದಿ ಓಬೇರಾಯಾಗಿ ಅಂತ ಬೈತಿದ್ರು. ನಮ್ಗೆ ಆವಾಗಿಂದ ತಲೆಗೆ ಇವು ಓಬೇರಾಯಿ ಯಾರಿವ. ಕೊನೆಗೆ ಅಲ್ಲಿ ಮುಂಬೈಗೆ ಹೋದಾಗ ಆ ಗೋರೆಗಾಂವದಲ್ಲಿ ನಾವು ಒಬ್ಬರು ಡಾಕ್ಟರ್ನಾಗ ಇರ್ತೀವಿ. ಮೊದಲದಾಗ ಓಬೇರಾಯ್ ಇಂಟರ್ನ್ಯಾಷನಲ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್. ಓಹೋ, ಇವು ಓಬೇರಾಯ್ ನೀವು 14 ಅಂತಸ್ತಿನ ಶಾಲೆ ಅದ ರೀ. ಅಲ್ಲಿ ಈ ಸಾಲ ಇತ್ಲಾಗ ರಸ್ತೆ ಇತ್ಲಾಗಿನ ಬರೋ ಸಾಲಕ್ಕೆ ಇನೋವಾ ಅವು ಇವು ದೊಡ್ಡ ಕಿಮ್ಮತ್ತಿನ ಗಾಡಿ ನಿಂತಿವೆ. ಅಂದು ಯಾರು ಬರ್ತಾರೆ ಇಂಥ ಗಾಡಿಗಳು? ಅವು LKG UKG ಹುಡುಗರು ಬರ್ತಾವ್ರಿ. ಸಣ್ಣ ಹುಡುಗರು 1ನೇತೆ 2ನೇತೆ. ಯಾಕ್ರಿ ಹಿಂಗ್ಯಾಕೆ? ಅವ್ನು ಡ್ರೈವರ್ ಕರ್ಕೊಂಬರ್ಬೇಕು, ಶಾಲ್ಯಾಗ ಬಿಡಬೇಕು, ಆಮೇಲೆ ಮತ್ತೆ ತಿರುಗಿ ಬಂದ್ಬೇಕು, ಆ ಗಾಡ್ಯಾಗ ಕೂಡ್ಸ್ಕೊಂಡು ಮನೆಗೆ ಕರ್ಕೊಳ್ಬೇಕು. ಅಷ್ಟು ಸಲ 4 ತಾಸು ಅವು ಗಾಡಿ ಅಲ್ಲೇ ನಿಂತೀವಿ. ಇಂಥ ಶಾಲೆ ಒಳಗೆ ಡೊನೇಷನ್ ಅದು ಎಷ್ಟದ ಕೇಳಿದ್ರೆ ಆಯ್ತು ಅಂತ ನಾವು ಹೋಗಿದ್ದೀವಿ. ಒಳಗೆ ಡಾಕ್ಟ್ರನ್ನ ಕರ್ಕೊಂಡು ಹೋಗಿದ್ವಿ, ಪ್ರಿನ್ಸಿಪಾಲ್ನ ಭೇಟಿ ಆದ್ವಿ. ಅವ್ರು ಹೇಳಿದ್ರು, ಇಲ್ಲಿ LKGಗೆ 11 ಲಕ್ಷ ರೂಪಾಯಿ ಡೊನೇಷನ್ ಅದ.
ಏನು ಎಜುಕೇಷನ್ ಇದು? ಎತ್ಲ ಹೊಂಟಿವಿ ನಮಗೆ ಅದ ಗೊತ್ತಾಗವಲ್ದು, ಮಕ್ಕಳಿಗೂ ಗೊತ್ತಾಗವಲ್ದು, ಮನೆಯವ್ರಿಗೂ ಗೊತ್ತಾಗವಲ್ತು. ನಾವು ಇನ್ನೊಂದು ಇದನ್ನು ಮಾಡಿ ಅವ್ರು ಇದ್ದೀವಿ, ಶಾಲಿ ಕಲೀದೇ ಹುಡುಗರನ್ನ ನಾವು ನಮ್ಮ ಕಡೆಗೆ ಇಟ್ಕೋಬೇಕು ಅಂತ ಮಾಡಿ ಶಾಲಿಗೆ ಹಾಕಂಗಿಲ್ಲ ಅವ್ರು. ಇವೊಂದು 3-4 ಸಣ್ಣ ಮಕ್ಕಳು ತಯಾರಾಗ್ಯಾರ. ಶಿಕ್ಷಣದಲ್ಲಿ ಬ್ಯಾಡ ಇಲ್ಲ ನಿಮಗೆ. ಕೊಪ್ಪಳದಾಗ ಶಿಕ್ಷಣದ ಬಗ್ಗೆ ನಾವು ಹಿಂಗೇನಾದ್ರು ಮಾತಾಡಿದ್ರೆ ಫಜಿತದೆ. ಈಗ ಬರೇ ಕಾಲೇಜ್ಗಳಿಲ್ಲಿ ಬ್ಯಾಡ ಅನ್ನೋದಿಲ್ಲ ನಾವು. ಆದರೆ ಇದರೊಳಗಿಂದ ಜೀವನದ ಪ್ರಶ್ನೆ ಬಗೆಹರಿತದೆ. ಯಾಕೆ ಇಷ್ಟೊಂದು ಶಿಕ್ಷಣಕ್ಕೆ ಮಹತ್ವದ? ಇವತ್ತೇನಾಗಿದೆ ಅಂದ್ರೆ ಇಡೀ ಜಗತ್ತಿಂದ ಒಂದು ಮೆಂಟ್ಯಾಲಿಟಿ ಏನಾಗಿದೆ ಅಂದ್ರೆ ವಸ್ತುಗಳೇ ನಮಗೆ ಸುಖದ ಸಾಧನೆ. ವಸ್ತು ಬೇಕು, ನಮಗೆ ಮನೆ ತುಂಬ ವಸ್ತು ಬೇಕು. ಬೆಳಗಾದಾಗ ನಮ್ಮ ಮನೆ ಮುಂದೆ ಒಬ್ಬರು ಗಂಡ ಹೆಂಡತಿ ಇರ್ತಿದ್ರು. ಒಂದು ಸಣ್ಣ ಮನೆ ಅಥವಾ ಒಂದ ಕೋಲಿ ಅಂತದ್ರು. ಒಂದು ದಿವಸ ಇಬ್ಬರು ಗಂಡ ಹೆಂಡತಿ ಜಗಳ ಹೇಳ್ಕರ್ತಿದ್ರು. ನಮಗೆ ಪರಿಚಯದವರಿದ್ದರು, ಒಳಗೆ ಹೋದೆ. ಯಾಕೆ ಜಗಳ ಹೇಳ್ಕರ್ತಿದ್ರು ನೋಡ್ರಿ, ಇವ್ರಿಗೆ ಎಷ್ಟು ಹೇಳ್ತೀನಿ ನಾನು, ಒಂದು ಶೋಕೇಸ್ ತೊಗೊಂಬರ್ರಿ ಮನ್ಯಾಗ. ಗಂಡ ನಾವು ಮಲ್ಕೊಳ್ಳಿ ಜಾಗ ಇಲ್ಲ, ನಮಗೆ ಎಲ್ಲಿ ಶೋಕೇಸ್ ತಂದಿರಿ? ನಾನು ಎಲ್ಲರೂ ಎಷ್ಟು ಚಂದ ಶೋಕೇಸ್ ತಂದಿರ್ತಾರೆ, ನೀವು ಒಂದು ಶೋಕೇಸ್ ತರುವಲ್ಲ. ನನ್ನವ್ರ ಮುಂದೆ ಪ್ರವಚನದಾಗ ಹೇಳಿದ್ವಿ, ಮನೆಯೊಳಗೆ ಶೋಕೇಸ್ ಇಟ್ಟಿರ್ತಾರೆ ರೀ, ಅದ್ರಾಗದೇ ಕಪ್ಪು ಬಸಿ ಗ್ಲಾಸು ಅಂಥವು ಇಂಥವು. ಶೋಕೇಸ್ ಇಡ್ಲಿಕ್ಕೆ ಬೇಡ ಅನ್ನೋದು ನಾವು. ಅದ್ರೊಳಗೆ ಏನಿರ್ಬೇಕು? ಜ್ಞಾನೇಶ್ವರಿ ಇಡ್ರಿ, ಭಗವದ್ಗೀತಾ ಇಡ್ರಿ, ರಾಮಾಯಣ ಇಡ್ರಿ, ಮಹಾಭಾರತ ಇಡ್ರಿ. ನಿಮ್ಮ ಶೋಕೇಸ್ ನೋಡಿದ್ರೆ ಅವ್ರಿಗೆ ನಮಸ್ಕಾರ ಮಾಡಿ ಪ್ರದಕ್ಷಿಣೆ ಹಾಕ್ಬೇಕಂತ ಅನ್ಸ್ಬೇಕು. ಅಂಥ ಶೋಕೇಸ್ ಸಣ್ಣ ಹುಡುಗತ್ತೆ ಗೊಂಬೆ ಇಟ್ಟೆ, ಕಪ್ಪು ಬಚ್ಚಿ ಇಟ್ಟೆ, ಗ್ಲಾಸ್ ಇಟ್ಟೆ. ಅರ್ಥಾತ್ ವಸ್ತು ಬೇಕ್ರಿ, ಮನೆ ತುಂಬ ವಸ್ತು. ಆದರೆ ನಮ್ಮ ಭಾರತೀಯ ಸಂಸ್ಕೃತಿಯ ವೈಶಿಷ್ಟ್ಯದ್ರೊಳಗೆ ದಟ್ ಮ್ಯಾನ್ ಈಸ್ ರಿಚೆಸ್ಟ್ ಹೂಸ್ ಪ್ಲೇಸರ್ಸ್ ಆರ್ ಚೀಪೆಸ್ಟ್. ಯಾವ ಮನುಷ್ಯನಿಗೆ ಚಟ್ನಿ ಭಕ್ರಿ ತಿಂದು ಚಾಪಿ ಮೇಲೆ ಗಡದ ನಿದ್ದೆತ್ತದನೋ ಅವನಂಥ ಶ್ರೀಮಂತ ಯಾರೂ ಅಲ್ಲ. ಯಾವ ಮನುಷ್ಯನಿಗೆ ಬೇಕ್ರಿ ಒಳಗಿನ ಬೆಕ್ಕಾದ ತಿಂದು ಪಂಚಪಕ್ವಾನ್ ಉಂಡು ಫೋಮ್ ಗಾದಿ ಮೇಲೆ ಉಳ್ಳಾಡಿದ್ರು ನಿದ್ದೆತ್ತುವುದಿಲ್ಲ ಅವನಂಥ ದರಿದ್ರ ಯಾರು ಅಲ್ಲ. ನಮ್ಮ ಭಾರತೀಯ ಸಾಧು ಸತ್ಪುರುಷದ ವೈಶಿಷ್ಟ್ಯ ಏನು ಅಂದರೆ ದೇ ಮೇಕ್ ಪಾವರ್ಟಿ ಫ್ಯಾಷನೇಬಲ್. ಅವ್ರ ಬಡತನವನ್ನು ಭೂಷಣ ಅಂತ ತಿಳ್ಕೊಂಡು ಇವತ್ತು ನಾವು ಶ್ರೀಮಂತಿಕೆಯ ಬೆನ್ನು ಹತ್ತಿಬಿಟ್ಟು ಎಲ್ಲ ತಲೆಗೆ ಅದ. ಎಲ್ಲರೂ ಕೋಟ್ಯಾಧೀಶ ಆಗ್ಬೇಕಂತಾರೆ. ಕಾರಣೇನು? ಎಲ್ಲರಿಗೂ ವಸ್ತು ಬೇಕು. ಇಲ್ರಿ ನಾವು ಕಾರ್ ತೊಗೊಂಡಿದ್ವಿ 2 ವರ್ಷ ಆಯ್ತು, ಹಳೇದಾಗಿದೆ ಅನ್ನಿಸ್ತು, ಕೊಟ್ಟು ಮತ್ತೊಂತು. ನಾವೊಂದು ಸಲ 74ನೇ ಇಸ್ವಿಯಲ್ಲಿ ಮಹಾರಾಷ್ಟ್ರದಲ್ಲಿ ಅಡ್ಡಾಡ್ತಿದ್ವಿ. ಇದೀಗ ಅವ್ರು ಹೇಳಿದ್ರು ನಾವು ಕಾಶಿ ಬದ್ರಿ ಕೇದಾರ್ ಹೋಗಿ ಬಂದ್ವಿ ಅಂತ. ನಾವು ಹೇಳಿದ್ವಿ ನಾವು ಸಣ್ಣವರಿದ್ದಾಗ ಸುಮಾರು ಒಂದು 10,000 ಮೈಲ್ ಅಡ್ಡಾಡಿದ್ವಿ ಕಾಲೇ. ಅದು ಸಹಜ ಒಬ್ಬರು ಸ್ವಾಮಿಗಳು ಹೊಂಟಿದ್ರು, ನಾ ಇತ್ಲಾ ಹೊಂಟಿದ್ದೆ, ಅವ್ರು ಹತ್ಲಾಗ ಹೊಂಟಿದ್ರು. ಅವರು ಒಂದು ಅರ್ಬಿ ಬಟ್ಟೆ ಸುತ್ತಿ ಹೊರಟಿದ್ರು. ಹೆಗಲ ಮೇಲೆ ಒಂದು ಹರಕ್ ಬ್ಲ್ಯಾಂಕೆಟ್ ಇತ್ತು, ಒಂದು ಕೈಯಾಗ ಒಂದು ಡಾಲ್ಡಾ ಡಬ್ಬಿ ತಂತಿ ಕಟ್ಟಿ ಹಿಡ್ಕೊಂಡಿದ್ರು, ಒಂದು ಕೈಯಾಗ ಬಡಿಗಿತ್ತು. ಹೊಂಟಿದ್ರು. ಕಾಲಾಗ ಚಿಂದಿ ಸುತ್ತಕೊಂಡಿದ್ರು. ನಮ್ಮ ಕಾಲಾಗ ರಕ್ತ ಬರ್ತಿತ್ತು ರೀ. ಟಾರ್ ರೋಡ್ ಮೇಲೆ ನಡೆದು ಕಾಲಾಗ ರಕ್ತ ಬರ್ತಿತ್ತು. ನಾವು ಯಾವಾಗಾರ ಚಿಂದಿ ಕಟ್ಕೊತಿದ್ವಿ. ಆಮೇಲೆ ಒಂದು ಗಾಡಿ ಏನು ಬಂದು ಕೂಡ ಇಬ್ಬರು ಒತ್ತಟ್ಟಿಗೆ ಆದ್ವಿ. ನಮ್ಮನ್ನು ಕೇಳಿದ್ರು ಸಾಧು ಕहाँ जा रहा है? हम ऐसे घूम रहे हैं. 23 ವರ್ಷ ಇದ್ದು ನಮಗೆ. ಕೂಡ ಆಮೇಲೆ ಅಷ್ಟೊತ್ತಿಗೆ ಒಂದು ಗಾಡಿ ಬಂದು ನಿಂತು ಕಾರು. ಕಾರ್ನಾಗಿಂದ ಒಬ್ಬ ಹೇಳೋ ಸ್ವಾಮೀಜಿ घर चलो नहीं अभी हम नहीं आएंगे. उन कूड़े बिड़ालिಲ್ಲ. गाड़ी में बैठी. नहीं हम इस लोहे के डिब्बे में नहीं बैठेंगे, हम गुरु की रेल से आएंगे अंदर. ಇದೇನು ಹಿಂಗೆ ಅಂದ್ರೆ ಗೊತ್ತಾಗಲಿಲ್ಲ. ನಮಗೆ ಹೇಳಿದ್ರು ನೀವು ಕೂಡಿ. ನಾವು ಕೂತಿದ್ರೆ ನಾವು ಮನೆಗೆ ಬರೋದ್ರ ನೋಡ್ತೀವಿ ಕಟ್ಟಿ ಮೇಲೆ ಕೂತಿದ್ರೆ. ಅವ್ರು ಹೇಳಿದ್ರು ಸಾಧು हम गुरु की रेल से आ गए. ಅವ್ರು ಏನಂದ್ರೆ ಲೋಹೆ ಕೆ ಡಿಬ್ಬೆ ಮೇಲೆ ನಹಿ ಬೈಠತೆ हैं,
ಅದು ತಗಲಿನ ಡಬ್ಬಿ, ಅದು 4 ಗಾಲಿ ಒಂದು ಡಬ್ಬಿ, ಅದಕ್ಕೆ ಯಾಕೆ ಅಷ್ಟು ತಲೆ ಕೆಡಿಸ್ಕೋಬೇಕು? ಯಾವ್ದಾರು ಒಂದು ಗಾಡಿ ಇದ್ರೆ ಆಯ್ತು. ಎಷ್ಟರೇ ಅದರೊಳಗೂ ಐಷಾರಾಮದ ಕಲ್ಪನೆ ಮಾಡಬೇಕು ನಾವು. ನಾ ಯಾಕೆ ಹೇಳಲಿಕ್ಕೆ ಹತ್ತೀನಿ ಅಂದ್ರೆ ವಸ್ತು ಬೇಕಿಲ್ಲ ನಮ್ಮ ಮನೆ ತುಂಬ. ಮಹಾರಾಜ್ ಹೇಳಿದ್ರು ಮನೆ ತುಂಬ ಬರೀ ವಸ್ತುಗಳನ್ನು ತುಂಬಿಟ್ಕೊಂಡಿರೋದೇನು ಸುಖ ಸಮಾಧಾನದ ಲಕ್ಷಣ ಅಲ್ಲ ಅಂತ. ಥಿಂಗ್ಸ್ ಆರ್ ನಥಿಂಗ್ ಬಟ್ ಥಾಟ್ಸ್. ನಮಗೆ ಬಾಧಿಸ್ಲಿಕ್ಕೆ ಹತ್ತಿರೋದು ವಸ್ತು ಅಲ್ರಿ, ಅವುಗಳ ಬಗ್ಗೆ ಇರೋ ವಿಚಾರ. ನಮಗೆ ತಾಪದಾಯಕವಾಗಿರೋದು ವಸ್ತು ಅಲ್ಲ, ವಸ್ತುಗಳ ಬಗ್ಗೆ ಇರೋ ವಿಚಾರ. ಎಷ್ಟು ವಸ್ತು ಹೆಚ್ಚು ಅಷ್ಟು ವಿಚಾರ ಹೆಚ್ಚು. ಹಂಗಾರೆ ವಸ್ತು ಕಡಿಮೆ ಮಾಡೇನ್ರಿ ಅಂದ್ರೆ ವಸ್ತು ಕಡಿಮೆ ಮಾಡಬೇಕಾದ ಅವಶ್ಯಕತೆ ಇಲ್ಲ. ನಾವು ಹೇಳಲಿಕ್ಕೆ ಹತ್ತಿರೋದೇ ಅದು. ಆ ವಸ್ತುಗಳ ಬಗ್ಗೆ ಇರುವ ವಿಚಾರ ಕಡಿಮೆ ಮಾಡಿದ್ರೆ ಸಮಾಧಾನ. ಇದೊಂದು ಆರ್ಟ್. ಲೈಫ್ ಇದೆ ಆರ್ಟ್. ಹಂಗಾರೆ ಆ ವಸ್ತುಗಳೇನು ದಾರಿಯಾಗಿ ಬಿದ್ದಾವೇನು, ಆ ವಸ್ತುಗಳಿಗೆ ದುಡ್ಡು ಬೇಕು. ಬಡ ಹೋಗ್ತಾರೆ, ಅವಕ್ಕೇನೋ ಅಂತಾರಲ್ಲ ಮಾಲ್ ನೀರು ಅಂತಾರೆ ನೋಡ್ರಿ. ಅಲ್ಲಿ ಹೋಗೋದು ಹಿಂಗೆ ಗಾಡಿಗಟ್ಟಲೆ ಸಾಮಾನು ಕಾರ್ ತುಂಬ ತುಂಬ್ಕೊಂಡು ಬರೋದು. ಮೊನ್ನೆ ಎಲ್ಲೋ ಒಂದು ಕಡೆ ಹೋಗಿದ್ವಿ, ಆ ಸಣ್ಣ ಕೂಸು ಇಷ್ಟ ಹುಡುಗಿ, ಆ ಹುಡುಗಿಗೆ ಆಟಿಗೆ ಸಾಮಾನದ ಒಂದು ಖೋಲಿತ್ತು. ಅಯ್ಯೋ ನಾವು ಸಣ್ಣವರಿದ್ದಾಗ ಕಡ್ಡಿ ಪಟ್ಟಿಗೆ ಛಾಪು ಅವು ಇವು ಅದರಲ್ಲೆಲ್ಲ ಆಟ ಆಡ್ತೀವಿ. ಇಂತಿಂಥವು ಗೊಂಬೆ ಅವು. ಏನ್ರಿ ಒಮ್ಮೆ ಒಬ್ಬರು ದಶಗ್ರಂಥಿ ಬ್ರಾಹ್ಮಣರು ಘನಾಂತ ಅಭ್ಯಾಸ ಮಾಡಿದರು, ಘನಪಾಠಿಗಳು. ಚಂದ್ರಶೇಖರ ಭಾರತಿ ಸ್ವಾಮಿಗಳ ದರ್ಶನಕ್ಕೆ ಹೋಗಿದ್ರು. ಅಯ್ಯಪ್ಪ ಹೋದಾಗ ಹಿಂಗೆ ಮಾತಾಡೋದು, ಎಲ್ಲಿರ್ತೀವಿ ಇಂಥ ಹೋದಾಗ ಏನು ಮಾಡ್ತೀವಿ? ನಂದು ಘನಪಾಠ ಆಗ್ಯದ್ರಿ, ದಶಗ್ರಂಥಿಗಳನ್ನು ಓದೀನಿ, ಭಾಳ ಸಂತೋಷ ಆಯಿತು. ಆಮೇಲೆ ಆ ಮಾತು ಈ ಮಾತು, ನಿಮ್ಮ ಮಕ್ಕಳು ಏನು ಮಾಡ್ತಾರೆ? ಒಬ್ಬವ ಅಮೇರಿಕಾದಲ್ಲಿ ಇಂಜಿನಿಯರ್ ಇದ್ದಾನ್ರಿ, ಒಬ್ಬವ ಮುಂಬೈಯಲ್ಲಿ ಡಾಕ್ಟರ್ ಇದ್ದ. ಇಬ್ಬರು ಹೆಣ್ಮಕ್ಳು ಮದುವೆ ಮಾಡಿಕೊಟ್ಟು ಮತ್ತು ಅವರು ವೇದಾಧ್ಯಯನ ಮಾಡ್ಯಾರಿಲ್ಲ. ಅಂಥ ಪರಿ ಏನಿಲ್ಲರಿ, ಅಷ್ಟ ಸಂಧ್ಯಾ ವಂದನೆ ಪುರುಷ ಸೂಕ್ತ. ಮುಂದೆ ಅವ್ರು ವೇದಾಧ್ಯಯನ ಯಾಕೆ ಮಾಡಿಸ್ಲಿ? ಏನ್ರಿ ಇವಾಗ ಸಮಾಜದಲ್ಲಿ ಯಾರೂ ಹಿಂಗೆ ವೇದಾಧ್ಯಯನ ಮಾಡಿದವ್ರಿಗೆ, ವೈದಿಕ ಬ್ರಾಹ್ಮಣರಿಗೆ ಯಾರು ಮಹತ್ವ ಕೊಡೋಂಗಿಲ್ಲ. ಮಹತ್ವ ಅವ್ರ್ಯಾಕೆ ಕೊಡ್ಬೇಕು? ನಿಮ್ಮ ಮಹತ್ವ ನೀವು ಬೆಳೆಸ್ಕೋಬೇಕಿಲ್ಲ. ನೀವು ಅವ್ರಿಗೆ ಯಾಕೆ ಮಹತ್ವ ಕೊಡ್ತೀರಿ? ದುಡ್ಡು ಗಳಿಸೋಲ್ರು, ನೀವ್ಯಾಕೆ ಅವ್ರಿಗೆ ಮಹತ್ವ ಕೊಡ್ತೀರಿ? ನೀವಂದ್ರೆ ಹೆಂಗೆ ಏನಿದ್ದೀರ ಕಲ್ಪನಾ ಅದ. ನಮ್ಮ ಭಾರತೀಯ ಸನಾತನ ವೈದಿಕ ಸಂಸ್ಕೃತಿಯ ಒಂದು ಏನಿದ್ದೀರಿ ಅಂತಂದರೆ ಸಂರಕ್ಷಕರಿದ್ದೀರಿ, ಅರ್ಥಾತ್ ಅದರ ಅಧಿಷ್ಠಾತರು ಇದ್ದೀರಿ. ಆ ಪರಂಪರೆಯನ್ನು ಅವಿಚ್ಛಿನ್ನವಾಗಿ ಉಳಿಸ್ಕೊಂಡು ಹೋಗಲಿಕ್ಕೆ ನೀವು ತ್ಯಾಗ ಮಾಡಿದವರು ಇದ್ದೀರಿ. ಆ ದುಡ್ಡು ಗಳಿಸೋರನ್ನ ಅಥವಾ ಏನಪ್ಪ ಅಂದ್ರೆ ಇವತ್ತಿನ ಈ ಪಾಶ್ಚಾತ್ಯರ ಬಟ್ಟೆಗಳನ್ನು ಹಾಕ್ಕೊಂಡು ಅಡ್ಡಾಡೋರಿಗೆ ನೀವ್ಯಾಕೆ ಅಷ್ಟು ಮಹತ್ವ? ನಿಮ್ಮ ಪ್ರತಿಷ್ಠೆ ನೀವಿರಬೇಕು. ಮುಂದೆ ಅದು ಭಾಳ ಚರ್ಚೆ ಆಯಿತು. ಕೊನೆಗೆ ಅವ್ರು ಮಾತಾಡ್ಕೋತ ಏನಂದರು, ನಮ್ಮ ಪೂರ್ವಜರು ಭಾಳ ಸುಖವಾಗಿತ್ತು, ನಮ್ಮ ಅಜ್ಜ ಮುತ್ತಂದ್ರು ಎಷ್ಟು ಸುಖವಾಗಿದೆ. ಆವಾಗ ಸ್ವಾಮಿಗಳು ಕೇಳಿದರು, ಮತ್ತು ನೀವ್ಯಾಕೆ ಸುಖವಾಗಿಲ್ಲ ಹಂಗಾದ್ರೆ? ಅವ್ರ ಪರಿಸ್ಥಿತಿ ಹೆಂಗಿತ್ತು, ನಿಮ್ಮ ಪರಿಸ್ಥಿತಿ ಹೆಂಗದು? ಅವ್ರ ಮನೆ ಅಂಥವಿದ್ದು, ಮಣ್ಣಿನ ಒಳಗೆ ಬೆಳಕಿರಂಗಿಲ್ಲ, ಹಾಲಿರಂಗಿಲ್ಲ, ಮೇಲ್ಮುದ್ದಿ ಅಥವಾ ಹಂಚು ತಗಡು. ನಿಮ್ಮ ಮನೆ RCC ಬಿಲ್ಡಿಂಗ್, ಆಲಿಶಾನ್ ಬಂಗ್ಲಾ. ಅವರು ಬಟ್ಟೆ ಬರಿ ಹೆಂಗಿದ್ದು, ಒಂದು ದಪ್ಪನ ಧೋತ್ರ, ಒಂದು ದಪ್ಪನ ಉಪರ್ಣ. ನಿಮ್ಮ ಮನೆ ತುಂಬ ಬಟ್ಟೆ ಬರಿ. ನಾವು ಎಲ್ಲೋ ಒಂದು ಕಡೆ ಒಂದು ಸಲ ಎಲ್ಲೋ ಹೋಗಿದ್ವಿ ನಾಸಿಕ್ ಕಡೆಗೆ. ಒಬ್ಬರ ಮನೆಯಾಗ ಇಳ್ಕೊಂಡಿದ್ವಿ, ಮುಂದೆ ಹಿಂಗೆ ಖೋಲಿ ಕೊಟ್ಟಿರ್ತಾರೆ ಇಳ್ಕೊಳ್ಳಿಕ್ಕೆ. ಅವರಿಬ್ಬರು ಗಂಡ ಇಂತ ಅಮೇರಿಕಾಕ್ಕೆ ಹೋಗಿದ್ವಿ. ಒಂದು ಸಹಜ ಒಂದು ಕಪಾಟ ಬಾಲ್ ಹಂಗೆ ತೆಗಿಲಿಕ್ಕೆ ಹೋಗೋದು ನಾವು ಸಹ ಹಂಗೆ ಸಹಜ ನೋಡ್ಬೇಕು ಅಂತ ತೆಗೆದೀವಿ. ಮ್ಯಾಲಿನ ಕೆಳ ತನಕ ಸೀರೆ,
ಆ ಹೆಣ್ಮಗಳಲ್ಲಿ ಜಗ್ನೇಕಿ ಎಷ್ಟು ಸುತ್ತಗೋತಿದ್ದಾಳು ಅಂತ ಅನಿಸ್ತದೆ. ಎಷ್ಟು ರೀ ಅವು ಸೀರೆ ಎಷ್ಟು ಬೇಕಾಗ್ತಾವ ನಮಗೆ. ಇವತ್ತಿನ ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ ಟೇಲರ್ಸ್ ಆ್ಯಂಡ್ ಬಾರ್ಬರ್ಸ್ ಮೇಕ್ ಮ್ಯಾನ್ ಅಂತ. ಹಜಾಮ್ರು ಮತ್ತು ಶಿಂಪಿಯಾರು ಪರ್ಸ್ನಾಲಿಟಿ ತಯಾರು ಮಾಡಿ ಅವು ಹಿಂಗೆ ಸುತ್ತಲೂ ಬೋಳಿಸಿ ಮ್ಯಾಲೆ ಹಿಂಗೆ ಮಾಡಿದ ಅಂದ್ರೆ ವಾ ಏನು ಫ್ಯಾಷನ್. ನಾವೊಂದು ಎಲ್ಲೋ ಮೊಬೈಲ್ನಾಗ ನೋಡಿ ತೋರಿಸಿದ್ರು ವಾಟ್ಸಾಪ್ನಾಗ ಉರಿ ಹಚ್ಚಿ ಕಷ್ಟ ಮಾಡ್ಲಿಕ್ಕೆ ತಲೆ ಅಯ್ಯೋ ಒಂದು ಗಾಬರಿ ಅದು. ನಾನು ಬಗ್ಗಂತ ಉರಿ ಹಚ್ಚೋದು ಕತ್ತರಿಸೋದು. ಹಿಂದಿನ ಕಾಲದಲ್ಲಿ ನಮ್ಮ ಊರಾಗ ನಾವು ಸಣ್ಣವರಿದ್ದಾಗ ನಾವಲಿಗೆ ಗದಿಯಪ್ಪ ಅಂತಿದ್ದ ಅವ್ನ ಕೈಯಾಗ ಪೆಟ್ಟಿಗೆ ಇಟ್ಕೊಂಡು ಮನೆ ಅಡ್ಡಾಡಿ ಕಷ್ಟ ಮಾಡ್ತಿದ್ದು ನಮ್ಗೆ. ಇವಾಗ ಎಂಥೆಂಥ ಫೋಟೋ ಏನೋ ಗಡ್ಡ ಮೀಸಿಯ ಎಲ್ಲಿ ಹೋಗ್ತದೆ ನಮ್ಮ ಸಂಸ್ಕೃತಿ ಎಲ್ಲಿ ಹೋಗ್ತದೆ. ನಾವು ಅದಕ್ಕೆ ಈಗ ಏನಂತೀವಿ ಗೊತ್ತೇನ್ರಿ ಫಾರಿನ್ ಚಂಡಿಕೆ ಅದು ಹಿಂದೆ ಹೋಗೋ ಬದಲಿಗೆ ಮ್ಯಾಲೆ ಹೋಗಿರ್ತದೆ ಫಾರಿನ್ ಶಿಖಾ. ಮತ್ತು ಇವ್ರು ಸಿಂಪಿಗೆ ಯಾರು ಅವ್ರದಂತೂ ಏನು ಹಾವಳಿನ ಹಾವಳಿಲ್ಲ ಬೋರ್ಡ್ ಹಾಕಿಬಿಡ್ತಿರ್ತಾರೆ. ಸುಮ್ಮನೆ ಹಂಗೆ ಹೇಳಬಾರ್ದು ಸಭಾದಲ್ಲಿ ಪಾರ್ಲಿಮೆಂಟರಿ ಅನ್ಪಾರ್ಲಿಮೆಂಟರಿ ಆ್ಯಕ್ಟ್. ಪರಿಸ್ಥಿತಿ ಹೆಂಗಾಗ್ಯದ್ರಿ ಈಗ. ನಾವು ಒಂದು ದಿವ್ಸ ಕಾರ್ನಾಗ ಹೊಂಟಿದ್ವಿ, ನಮ್ಮ ಜೊತೆಗೆ ಅವು ಬತ್ತೂರು ಹೆಣ್ಮಕ್ಳು ಕೂತಿದ್ರು ಬೆಂಗಳೂರಾಗ ಪ್ರವಚನಕ್ಕೆ ಹೊಂಟಿದ್ದೆ. ದಾದಾಗ ಒಬ್ಬ ಚಿಂಪಿಯಾದ ಅಂಗಡಿ ಮಗ್ಗಲಿ ಒಂದು ಬೋರ್ಡ್ ಇತ್ತು ಹಿಂಗೆ ಬರೀ ಅವು ಹಿಂದಿನ ಏನೋ ಡಿಸೈನ್ ಇದ್ದು ಅವು ಗಂಟು ಅವು ಇದು ದಾರ ಜೋತಾರು ಗೊಂಡೆ ನಮ್ಮ ಜೊತೆ ಇದ್ರೆ ಹೆಣ್ಮಕ್ಳು ರಮಾ ಅವರು ಅದು ಇದು ಎದ್ರ ಫೋಟೋ ಇದು ಅದಕ್ಕೆ ನಿಮಗೆಲ್ಲ ಗೊತ್ತಾಗೋದು ಬಿಡು ಸುಮ್ಮನೆ. ಅಲ್ಲಿ ಏನು ಎದ್ರದ್ದು ಇದು ಬ್ಲೌಸಿನ ಹಿಂದಿನ ಭಾಗದ್ದು ಒಂದು ಮತ್ತೇನು ವಿಶೇಷ ಅದ ಅದ್ರಾಗ. ಒಂದೊಂದ್ರಾಗ ಹಗ್ಗವ ಬದು ಒಂದೊಂದ್ರಾಗ ಒಂಡೆ ಜೋತಾಡ್ಲಿಕ್ಕೆ ಹತ್ತೇವ. ಮತ್ತು ಇವ್ನು ಹೊಲಿಲಿಕ್ಕೆ ಎಷ್ಟು ಕನಿಷ್ಠ 12,000 ರೂಪಾಯಿ ತೊಗೋತಾರಲಿ ಅಂತೇಳಿ ಒಂದು ಬ್ಲೌಸ್ ಹೊಲಿಲಿಕ್ಕೆ. ಇದೇನ್ರಿ ನಮ್ಮದು ವ್ಯಕ್ತಿತ್ವ ಅಂದ್ರೆ. ಒಳಗೆ ಏನದ ಶುಷ್ಕ. ಅರ್ಥಾತ್ ನಾ ಯಾಕೆ ಹೇಳಲಿಕ್ಕೆ ಹತ್ತೀನಿ ಅಂದ್ರೆ ಎಷ್ಟದೇ ನಮ್ಮ ಮನಸ್ಸು ಈ ಹೊರಗಿನ ಸೆಳೆಯದಿರಲೆನ್ನ ಮನ ಜಗದ ವೈಭವವು. ಈ ಪ್ರಪಂಚದ ವೈಭವ ನಮ್ಮ ಮನಸ್ಸು ಸೆಳೆಯಬಾರದು. ಇದು ನಮ್ಮ ಮನಸ್ಸನ್ನು ನಿರಂತರವಾಗಿ ಅಲ್ಲೋಲ ಕಲ್ಲೋಲ ಮಾಡ್ತಾ ಇದೆ. ಹೀಗಾಗಿ ಮನಸ್ಸಿಗೆ ಸಮಾಧಾನ ಆಗ್ಬೋದು. ಅಂದರೆ ಏನು ಮಾಡ್ಬೋದು? ಥಿಂಗ್ಸ್ ಆರ್ ನಥಿಂಗ್ ಬಟ್ ಥಾಟ್ಸ್. ಪ್ರಪಂಚವನ್ನು ನಾವು ಏನು ಕೈ ಹಾಕಬೇಕಾದ ಅವಶ್ಯಕತೆ ನಮ್ಮ ಪ್ರಾರಬ್ಧಾನುಸಾರವಾಗಿ ಹೆಂಗೆ ಒದಗಿ ಬಂದರೂ ಬರ್ಕೋಲ್ಲ. ಠೇವಿಲೆ ಅನಂತೆ ತೈಸೇಚಿ ರಹಾವೆ ಚಿತ್ತಿ ಅಸೋದ್ಯಾವೇ ಸಮಾಧಾನ. ಭಗವಂತ ಹೆಂಗಿಟ್ಟಾನೋ ಅದು ಸಮಾಧಾನ. ಅದು ಏನು ಮಾಡ್ಬೇಕು ಸಮಾಧಾನ? ಇವೇನು ನಮಗೆ ಬಾಧಿಸೋ ವಿಚಾರವಲ್ಲ ಇವನು ಹೊರಗೆ ಹಾಕಿ. ಇವನು ಹೊರಗೆ ಹಾಕಲಿಕ್ಕೆ ಏನು ಮಾಡ್ಬೇಕು ರೀ? 2 ಪ್ರೊಸೀಜರ್ ಅದು. ಒಂದೇನು ನೆಗೆಟಿವ್, ಒಂದು ಪಾಸಿಟಿವ್. ನೆಗೆಟಿವ್ ಪ್ರೊಸೀಜರ್ ಅಂದ್ರೆ ಏನು? ನೆಗೆಟಿವ್ ಪ್ರೊಸೀಜರ್ ಅಂದ್ರೆ ಏನು ಅಂದ್ರೆ ತೆಗೆದು ಹೊರಗೆ ಹಾಕು. ನೇತಿ ನೇತಿ ನೇತಿ. ಚಂದ್ರಶೇಖರ್ ಭಾರತಿ ಸ್ವಾಮಿಗಳು ಮುಂದೆ ಏನದು ಮತ್ತು ಅವರು ಅಷ್ಟೊಂದು ಸಾಮಾನ್ಯ ಪರಿಸ್ಥಿತಿಯೊಳಗಿದ್ದು ಸುಖವಾಗಿದ್ದರು ಅಂತೀರಿ. ನೀವು ಇಷ್ಟೆಲ್ಲ ಅನೇಕ ಪ್ರಕಾರದಿಂದ ಪ್ರಪಂಚದೊಳಗೆ ಭೌತಿಕ ಒಂದು ವಸ್ತುಗಳ ಮಧ್ಯದಲ್ಲಿ ಪರಿಸ್ಥಿತಿಗಳ ಮಧ್ಯದಲ್ಲಿ ಇದ್ದುಕೊಂಡು ನಿಮಗೆ ಸಮಾಧಾನ ಇಲ್ಲ ಅಂತೀರಿ. ಕಾರಣ ಏನು ಅಂತೀವಿ. ಅದಕ್ಕೆ ಸ್ವಾಮಿಗಳು ಹೇಳಿದ್ರು ಒಂದು ಕಾರಣ. ಅವ್ರ ಪ್ರಪಂಚದಾಗ ಧರ್ಮದ, ನಮ್ಮ ಪ್ರಪಂಚದಾಗ ಇಲ್ಲ. ಅವ್ರ ಪ್ರಪಂಚದಾಗ ಭಗವಂತಿದ್ದಾರ, ನಮ್ಮ ಪ್ರಪಂಚದೊಳಗೆ ಭಗವಂತಿಲ್ಲ. ಅವರ ಪ್ರಪಂಚಗಳು ನವರಾತ್ರಿ, ಶಿವರಾತ್ರಿ, ಶ್ರಾದ್ದ, ಪಕ್ಷ, ಹಬ್ಬ, ಹುಣ್ಣಿಮೆ, ಹರಿದಿನ, ಕರಿದಿನ ಅವ ನಮ್ಮ ಪ್ರಪಂಚದಾಗಿಲ್ಲ. ಅದಿಲ್ಲ ಅಂದ್ರೆ ಸಮಾಧಾನ ಇಲ್ಲ. ಭಗವಂತನ ಅಧಿಷ್ಠಾನ ಇಲ್ಲದೆ ಇದ್ರೆ ಹೆಂಗೆ ಸಮಾಧಾನ? ಗಂಡ ಹೆಂಡತಿ 2 ಮಕ್ಕಳು ಗೊಂದಾವಲಿಗೆ ಹೋಗಿದ್ದರು. ಮಹಾರಾಜ ನಮಸ್ಕಾರ ಮಾಡಿ ಕೂತು ಮಹಾರಾಜ ಕೇಳಿದ್ರು ಎಲ್ಲಿಂದ ಕರಾಳ. ಸರ್ ಕೇಳಿದ್ರು ಮನೆಯಾಗ ಯಾರ್ಯಾರಿದ್ದಾರೆ?
ಅವ್ರು ಹೇಳಿದರು, ಮಹಾರಾಜ್ ನನ್ನ ತಾಯಿ ತಂದೆ ನಾನು ನನ್ನ ಹೆಂಡತಿ 2 ಮಕ್ಕಳು. ಮಹಾರಾಜ್ ಕೇಳಿ ಮತ್ತೆ ಯಾರಿದ್ದಾರೆ? ಇನ್ಯಾರಿದ್ರು ಇಷ್ಟ ನೆನಪು ಮಾಡ್ಕೊಂಡು ಹೇಳಿ. ಇದು ಇನ್ನೇನು ನೆನಪು ಮಾಡ್ಕೊಳ್ಳೋದ್ರಿ? ಹೆಂಡ್ತಿದ್ದಾಳೋ ಇಲ್ಲೋ ನೆನಪು ಮಾಡ್ಕೊಳ್ಳೋದ? ಇನ್ಯಾರು ಸಣ್ಣ ತನಕ ಅನ್ಸೋತೀವಿ ನೆನಪು. ಮಕ್ಕಳು ಅವ ಮಹಾರಾಜರು ನೆನಪು ಮಾಡ್ಕೊಂಡು ಹೇಳಿ. ಇನ್ನು ಖರೆ ನಮ್ಮನ್ಯಾಗ ಯಾರು ಇಲ್ಲ. ಮಹಾರಾಜ ಕೇಳಿದ್ರು, ಮುಂಜಾನೆ ಸಂಜಿನಾಗ ಯಾವ ದೇವರಿಗೆ ಪೂಜೆ ಮಾಡ್ತೀರಿ, ಆರತಿ ಮಾಡ್ತೀರಿ, ಉದಿನ ಕಡ್ಡಿ ಬೆಳೆದ ಆ ದೇವ್ರು ನಿಮ್ಮನ್ಯಾಗ ಇದ್ದಾನೋ ಇಲ್ಲೋ? ಮತ್ತು ಅವನ್ಯಾಕೆ ಹೆಸರು ಹೇಳಿದೆ? ಭಗವಂತ ನಮ್ಮ ಮನ್ಯಾಗ ಇದ್ದಾನ ಅಂತ ನಮಗೆ ಅನಿಸಿದ್ರೆ ಖರೆ ಅಂದ್ರೂ ಏನು ಚಿಂತಿಲ್ರಿ. ಖರೆ ಮಹಾರಾಜ ಹೇಳಿದ್ರು, ಪ್ರತ್ಯಕ್ಷ ರಾಮ ನಿಮ್ಮ ಮನ್ಯಾಗಿದ್ದಾನ, ನೀವೇನೂ ಕಾಳಜಿ ಮಾಡಬೇಡಿ, ಸಮಾಧಾನ ಆಗೋದಿಲ್ಲ ನಮಗೆ. ಯಾವನೋ ಒಬ್ಬ ದಾರಿಲೇ ಹೊಂಟಿದ್ದ, ಗೊತ್ತಿಲ್ಲ, ಪರಿಚಯ ಇಲ್ಲ. ಅವ ಹಿಂಗೆ ಅವ್ರಿಗೆ ಹಣಿಕೆ ಹಾಕಿ, ರಾಯರ ಬದಿಲ್ಲೇ ಏನ್ರಿ 1-2-3 ಪಿಶಾಚಿ ಅಡ್ಡಾಡಿದಂಗೆ ಆತಿ. ಹೌದ್ರೆ ಕಂಡು ಏನ್ರಿ? ಅಯ್ಯೋ ಸ್ಪಷ್ಟ ಕಾಣಿಸಿದ್ರು, 2 ಕರಿ ಇದ್ದು, ಒಂದು ಬೇರೆ. ಗಾಬರಿ ಆಗಿಬಿಟ್ರು. ಕೈಯಾಗ ಕುಂಡ್ಲಿ ಜಾತಕ ಹಿಡ್ಕೊಂಡು ಜೋಯಿಸರ ಕಡೆಗೆ ಹೋದ್ರು. ಹಿಂಗೆ ಯಾರೋ ಒಬ್ರು ದಾರಿಲಿ ಹೊಂಟಿದ್ರಿ, ನಮ್ಮ ಕಡೆ ಬರ್ತಾರ್ರಿ, ಯಾರೋ ಒಬ್ರು ಹೇಳಿದ್ರಿ ಹಿಂಗೆ ಮಾಡಿರಿ, ಅವ್ರನ್ನ ಕೇಳಿ. ಹಂಗೆ ಮಾಡಿದೀವ್ರಿ, ಏನು ಆಗಲಿಲ್ಲ. ಮತ್ತು ಮುಂದೆ ಏನು ಮಾಡ್ಬೇಕು ಕೇಳ್ರಿ ಅವ್ರು ಹೇಳ್ತಾರ್ರಿ ಜ್ಯೋತಿಷಿಗಳು. ಅವ್ರಿಗೆ ಚಂದಂಗೆ ಕಂಡಿಲ್ರಿ. 5 ಪಿಶಾಚಿ ಅಂತಾರೆ. 2-3 ಅಲ್ಲ, 5 ನಿಮ್ಮ ಕುಂಡ್ಲಿ ನೋಡಿ, ಇಲ್ಲಿ 2 ಇಲ್ಲೊಂದು 5 ಪಿಶಾಚಿ. ಮತ್ತೇನು ಮಾಡ್ಬೇಕು? ಮೊನ್ನೆ ಒಬ್ಬರು ಬೆಂಗಳೂರಿಂದ ಹೆಣ್ಮಗಳು ನಮಗೆ ಅಗ್ದಿ ಪರಿಚಯದಕ್ಕಿ ಒಂದು ಚೀಟಿ ತೊಗೊಂಡು ಬಂದಿದ್ಲು ಹೆಬ್ಬಳಿಗೆ. ಗುರುಗಳ ಹಿಂಗೆ ಬರೆದು ಕೊಡ್ತಾರೆ, ಇಂತಿಂಥ ಬಾಧೆಗಳವ, ಅದಕ್ಕೆ ನೀವು ಇಂತಿಂಥವು ಮಾಡೋ ಹೋಮ ಮಂತ್ರ ಜಪ ಮಾಡಿಸ್ಬೇಕು ಅಂತ ಪರಿ ಭಾಳ ದೊಡ್ಡ ಖರ್ಚು ಹೋದರೆ 85,000 ರೂಪಾಯಿ ಬರ್ತದೆ ಅಂತ ಅಂದ್ಕೊಡ್ತಾರೆ. ಅಲ್ಲಿ ಏನೇನು ಮಾಡಬೇಡ್ರಿ. ಅವು ಪಾಪ ಅವು ಇರ್ತಾವೆ, ದೆವ್ವ ಪಿಶಾಚಿ ಇರ್ತಾವೆ. ಅವಕ್ಕೆ ನಾವು ತ್ರಾಸ ಕೊಡ್ಲಿಕ್ಕೆ ನಮಗೆ ಅವು ತ್ರಾಸ ಕೊಡ್ಲಿಕ್ಕೆ ಹತ್ತಿಲ್ಲ, ನಮ್ಮಿಂದ ಅವಕ್ಕೆ ತ್ರಾಸ ಆಗ್ಲಿಕ್ಕೆ. ಅರ್ಥಾತ್ ನಾ ಯಾಕೆ ಹೇಳಲಿಕ್ಕೆ ಹತ್ತೀನಿ? ಮಹಾರಾಜರು ಹೇಳ್ತಾರೆ, ನಿಮ್ಮ ಮನೆಯಾಗ ರಾಮ ಇದ್ದಾನ, ನಮಗೆ ಅನಿಸೋದೇ ಇಲ್ಲ. ಭಗವಂತ ಇದ್ದಾನ ನಮ್ಮ ಪ್ರಪಂಚದೊಳಗೆ ಅನ್ನುವಂಥ ಭಾವ ನಮ್ಮ ಮನುಷ್ಯನಾಗ ಬರಂಗೆ. ಪೂಜೆ ಮಾಡೋದು ಮಾಡ್ತೀವಿ, ಅದು ಪೂಜೆನ ಎಂಥಾದ್ರೂ ಎಲ್ಲ ಮಡ್ನೀರು ತುಂಬಿಟ್ಟಿರ್ಬೇಕು, ಗಂಧ ತೇದಿಟ್ಟಿರ್ಬೇಕು, ಹೂ ತುಳಸಿ ಇಟ್ಟಿರ್ಬೇಕು. ಮನ್ಯಾಗ ದಿನ ಹೇಳ್ತೀನಿ ನನಗೆ, ಗಂಧ ತೇದ ಇಟ್ಟಿರಂಗಿಲ್ಲ ನೀ ಅಂತ. ಮನ್ಯಾಗ ಇತ್ಲ ದೇವ್ರ ಪೂಜೆ, ಇತ್ಲ ಮಂತ್ರ ಪುಷ್ಪ ನಡೆದ ಇದು ಅರ್ಥ. ಮತ್ತು ಏನು ಮಾಡ್ಬೇಕು? ಒಂದು ಉಪಾಯ. ಯಾವ ಅಂತಃಕರಣದೊಳಗೆ ನಮ್ಮ ಮನಸ್ಸಿಗೆ ನಿರಂತರವಾಗಿ ತಾಪವನ್ನು ಉಂಟು ಮಾಡ್ತಕ್ಕಂಥ ವಿಚಾರಗಳು ತುಂಬ್ಯಾವ, ವಿಚಾರ ಖಾಲಿ ಮಾಡಿದ್ವಿ, ಮನಸ್ಸಿಗೆ ಸಮಾಧಾನ. ಹೆಂಗೆ ಖಾಲಿ ಮಾಡಬೇಕು? ಅದಕ್ಕೆ ಒಂದು ಉಪಾಯ. ಅದು ನಾವು ಇಂಥ ಒಂದು ಶಬ್ದ, ವಿಚಾರ ಅಂದರೆ ಏನ್ರಿ? ಶಬ್ದಗಳ ಸಮುಚ್ಚಯ. ನಮಗೆ ಬಾಧಕವಾಗಿರೋ ಶಬ್ದ ತುಂಬ್ಯಾವ ನಮ್ಮ ಮನಸ್ಸಿನಾಗ. ಅದನ್ನು ತೆಗೆದು ಹಾಕುವ ಸಲುವಾಗಿ ನಾವೇನು ಮಾಡಬೇಕು ಅಂದ್ರೆ, ಇಂಥ ಒಂದು ಶಬ್ದ ಅದರೊಳಗೆ ಹಾಕೋತಾ ಇರಬೇಕಲ್ಲ. ಆ ಶಬ್ದ ಹಾಕ್ಲಿಕ್ಕೆ ಹತ್ಕೊಳ್ಳಿ, ಆ ಶಬ್ದ ತಾನು ಕಿತ್ತು ಹೋಗ್ಬೇಕು. ಆ ಶಬ್ದ ಯಾವುದು? ಭಗವಂತನ ನಾಮ. ಮತ್ತೊಂದು ಏನೂ ಮಾಡುವ ಅವಶ್ಯಕತೆ. ಹೋಗುವಾಗ, ಬರುವಾಗ, ತಿನ್ನುವಾಗ, ಕುಡಿಯುವಾಗ ಭಗವಂತನ ನಾಮವನ್ನು ನಾವು ನಮ್ಮ ಅಂತಃಕರಣದಾಗ ತುಂಬ್ಕೋತಾ ಇದ್ವಿ ಅಂದ್ರೆ, ಆ ನಮ್ಮ ಅಂತಃಕರಣ ಭಗವಂತನ ನಾಮದಿಂದ ತುಂಬ್ತೀವಿ ಅಂದ್ರೆ ನಾಮ ಸಮಾಧಿನ ಹತ್ತಿಬಿಡುತ್ತೆ. ಪ್ರಪಂಚದ ವಿಸ್ಮರಣೆ ಆಗ್ತದೆ. ವಿಸ್ಮರಣೆ ಒಳಗೆ ಏನದ? ಆನಂದದ. ಸ್ಮರಣೆ ಒಳಗೆ ದುಃಖ. ನಿಧಾನವಾಗಿ ಅದ ಏನು ಮಾಡಿಬಿಡ್ತದೆ? ನಮ್ಮ ಅಂತಃಕರಣದಲ್ಲಿ ಶಾಂತಿ ಸಮಾಧಾನ. ಶಾಂತಿ ಸಮಾಧಾನ ಇದ್ದರೆ ಪ್ರಪಂಚದಲ್ಲಿ ಹುಡುಕೋತ ಹೊರಸಿದೆ. ಅದಕ್ಕಾಗಿ ನಾವು ಒಳಗೆ ಯಾವುದರೊಳಗಿಂದ ಶಾಂತಿ ಸಮಾಧಾನ ನಿರ್ಮಾಣ ಆಗ್ತದನೋ ಅಂತ ಭಗವಂತನ ನಾಮವನ್ನು ನಾವು ತುಂಬ
ಭಗವಂತನ ನಾಮಸ್ಮರಣೆ ಮಾಡಬೇಕು, ಉಪಾಸನೆ ಮಾಡಬೇಕು. ಯಾವ ಕರ್ಮ ನಮ್ಮನ್ನು ನಿತ್ಯದ ಕಡೆ ತೊಗೊಂಡು ಹೋಗ್ತದೋ ಅದಕ್ಕೆ ನಿತ್ಯ ಕರ್ಮ ಅಂತಾರೆ. ಯಾವ ಕರ್ಮ ನಮ್ಮನ್ನು ಅನಿತ್ಯದ ಕಡೆಗೆ, ಪ್ರಪಂಚದ ಕಡೆಗೆ, ವಿಷಯಗಳ ಕಡೆಗೆ, ದುಃಖದ ಕಡೆಗೆ ತೊಗೊಂಡು ಹೋಗ್ತದೋ ಅದು ಅನಿತ್ಯ ಕರ್ಮ. ನಾವು ನಮ್ಮ ನಿತ್ಯ ಜೀವನದಲ್ಲಿ ನಿಧಾನವಾಗಿ ಅನಿತ್ಯ ಕರ್ಮಗಳಿಂದ ಅರ್ಥಾತ್ ಏನು ಅಂದ್ರೆ ಬಿಡುಗಡೆ ಹೊಂದಿ ನಿತ್ಯ ಕರ್ಮದ ಕಡೆ ಇದೆಲ್ಲ ಎದಕ್ಕಾಗಿ ಅದ. ಇಷ್ಟೊತ್ತಲ್ಲಿ ನಾವು ಪ್ರಪಂಚ ಮರೀಲಿಕ್ಕದ, ಪ್ರಪಂಚದ ವಿಚಾರ ತಲೆಯಾಗ ಬರದೇ ಇರಲಿಕ್ಕಾಗ್ಯದ ಇದು. ಮತ್ತು ನಿಧಾನವಾಗಿ ಆ ಭಗವಂತನ ವಿಚಾರ ನಮ್ಮ ಮನಸ್ಸಿನಲ್ಲಿ ತುಂಬಬೇಕು ಅನ್ನೋ ದೃಷ್ಟಿ. ನಿಜವಾಗಿ ನಾವು ಬಹಳ ಸಂತೋಷ ಆಯಿತು. ಏನೋ ಅಕಸ್ಮಾತ್ ಅಲ್ಲಿ ಪ್ರವಚನಕ್ಕೆ ಕರೆದರು. ನಮಗೆ ನಾವೇನಲ್ಲಿ ಜಾತ್ರೆ ನೋಡಿದ್ದಿಲ್ಲ, ಆದರೆ ಮಠ ನೋಡಿದ್ವಿ. ಒಂದು ಸಲ ಹೋಗಿ ನಮಸ್ಕಾರ ಮಾಡಿ ಬಂದಿದ್ವಿ. 30 ವರ್ಷ ಆಗಿತ್ತು ಅದಕ್ಕೆ. ಸ್ವಾಮಿಗಳು ನಮ್ಮ ಯೂಟ್ಯೂಬ್ನಾಗ ಏನೋ ಪ್ರವಚನ ಕೇಳ್ತಿದ್ರಂತೆ. ಅವ್ರಿಗೇನೋ ಚಲೋ ಅನ್ನಿಸ್ತು. ಫೋನ್ ಮಾಡಿದ್ರು, ನಮ್ಮ ಜೊತೆಗೆ ಅವರೇ ಮಾತಾಡಿದ್ರು. ಇನ್ನೊಂದು ಪ್ರವಚನ ಇಡ್ಬೇಕಂತ ಮಾಡೀವಿ ಬರ್ರಿ ಅಂತ. ನಾನು ಅಷ್ಟೆಲ್ಲ ದೊಡ್ಡ ಗದ್ದಲ ಮಾಡೋದ್ರಿ, ಲಕ್ಷಾನುಗಟ್ಟಲೆ ಮಂದಿ ಮುಂದೆ ಸಹಸಾ ಹಂಗೆ ಮಾಡಿಲ್ಲ ಮತ್ತು ಹಂಗೆ ಸಹಸಾ ಮಾಡೋದಿಲ್ಲ. ನಮ್ದೇನು ಅಂದ್ರೆ ಒಳಗೆ ಆತುರತೆ, ಜಿಜ್ಞಾಸೆ, ಮುಮುಕ್ಷುತ ಇದ್ದವ್ರಿಗೆ 10 ಮಂದಿ ಹೇಳಿದ್ರು ಸಮಾಧಾನ. ಅಲ್ರಿ ನೀವು ಬರಲೇಬೇಕು, ಆಯಿತು ಅಂತೀವಿ. ಮತ್ತು ಇವ್ರಿಗೆ ಧನಂಜಯ ಅಜಯಗಳೆಲ್ಲ ಹೇಳಿ ಮಾಡಿ ನಾವು ಇವತ್ತು ಬರ್ಬೇಕಂತ ಮಾಡಿದ್ವಿ. ಇವರೆಲ್ಲರೂ ಭಾಳ ಆಗ್ರಹ ಮಾಡಿ ಮತ್ತು ಇವತ್ತು ನಾವು ಹೋಗ್ಬೇಕಾಗಿದೆ. ಅಲ್ಲಿ ಪ್ರವಚನ ಮುಗಿಸ್ಕೊಂಡು ಬಂದು ಮತ್ತು ನಾವು ಇವತ್ತು ಕೋಳಿವಾಡಕ್ಕೆ ನಾಳೆ 2 ದಿವಸ ಅಲ್ಲಿ ಗುಡಿ ವೀರನಾರಾಯಣ ದೇವಸ್ಥಾನ ಕಟ್ಟಿಸ್ಲಿಕ್ಕತ್ತೀವಿ. ನಾಳೆ 2 ದಿವಸ ನಮ್ಮ ಹೆಬ್ಬಳ್ಳಿ ಆಳುಗಳನ್ನ ತೊಗೊಂಡು ಹೋಗಿ ಕಟ್ಟಿಸ್ತೀವಿ. 2 ದಿವಸ ಅಲ್ಲಿ ಕೆಲಸದ ಅದನ್ನು ಮುಗಿಸ್ಕೊಂಡು ಮತ್ತೆ ಹೆಬ್ಬಳ್ಳಿಗೆ ಹೋಗೋದು. ಈಗ ಒಂದು 12 ಕಡೆ ಗುಡಿ ಕಟ್ಟುವ ಕೆಲಸ ನೋಡಿದ ಮಹಾರಾಜರದು. ಭಕ್ತ ಮಹಾರಾಜರ ಮಂದಿರ ಮಾಡಬೇಕು ಅನ್ನೋದು ಒಂದು ಶಾಶ್ವತವಾಗಿ ಸ್ಥಾಯಿ ಭಾವದಲ್ಲಿ ಒಂದು ಮಹಾರಾಜರ ದರ್ಶನದ ಒಂದು ಸಾನ್ನಿಧ್ಯ ಪ್ರಾಪ್ತ ಆಗಬೇಕು. ಉಪಾಸನಾ ಕೇಂದ್ರಗಳನ್ನು ಮಾಡಿರ್ತೀವಿ, ಅಲ್ಲಿರುವವರೆಗೆ ಉಪಾಸನಾ ನಡೆಸ್ತೂ ಇರ್ತೀವಿ. ಅಕಸ್ಮಾತ್ ಮನೆ ಬಿಟ್ಟು ಬೇರೆ ಕಡೆ ಹೋದ್ವಿ, ಬೇರೆ ಊರಿಗೆ ಹೋದ್ವಿ ಅಂದರೆ ಮತ್ತು ಅವ್ರ ಮನೆಯೊಳಗೆ ಏನಾದರೂ ವಿಶೇಷ ಕಾರ್ಯಕ್ರಮ ಇದ್ದರೂ ನಮಗೆ ಹೋಗಿ ಉಪಾಸನಾ ಮಾಡಲಿಕ್ಕೂ ಸಂಕೋಚ. ಕನಿಷ್ಠ ಎಲ್ಲಾದರೂ ಒಂದು ಕಡೆ, ಕೆಲವು ಕಡೆ ಕರ್ನಾಟಕದಲ್ಲಿ ಮಹಾರಾಜರ ಮಂದಿರ ಸಾನ್ನಿಧ್ಯ ಇರಬೇಕು ಅನ್ನೋ ದೃಷ್ಟಿಯಿಂದ. ಮತ್ತು ಇದ್ರ ಬಗ್ಗೆ ನಮ್ದು ಯಾವುದೂ ಯೋಜನೆ ಇರೋಂಗಿಲ್ಲ, ಎಲ್ಲಿ ಕಲೆಕ್ಷನ್ ಇಲ್ಲ, ಯಾರನ್ನೂ 10 ರೂಪಾಯಿ ಕೇಳೋದಿಲ್ಲ. ಸಹಜವಾಗಿ ಏನು ಬರ್ತಾರೆ ಅದರಲ್ಲಿ ನಡೆದ ಕೆಲಸ. ಆದ್ದರಿಂದ ಕೋಳಿವಾಡಕ್ಕೆ ಹೋಗಬೇಕಾಗಿದೆ. ನರಗುಂದಲ್ಲಿ ಮಹಾರಾಜರು, ಬ್ರಹ್ಮಾನಂದರು, ದತ್ತಾತ್ರೇಯ 3 ಗುಡಿ ಕಟ್ಸ್ಕೊತೀವಿ. ಧಾರವಾಡದಾಗ ನಡೆದದ, ಹೆಬ್ಬಳ್ಳಿಗಂತೂ ಅದನ್ನದ, ಬೆಳಗಾವದಾಗ ಕಟ್ಟಿಸ್ಕೊತೀವಿ. ಇದು ಗಜೇಂದ್ರಗಢದಲ್ಲಿ ಸ್ವಲ್ಪ ಹಿಂದೆ ಜೀರ್ಣೋದ್ಧಾರ ಮಾಡಬೇಕಾಗಿದೆ. ಈಗ ನಮಗೂ ಸಹಿತ 75 ವರ್ಷ ಆಗ್ತಾ ಬಂತು. ಅದನ್ನ ಇನ್ನೊಂಚೂರು ಕೈಕಾಲು ಗಟ್ಟಿರೋದ್ರಾಗ 4 ಕಡೆಗೆ ಅಡ್ಡಾಡಿ ಮುಂದೆ ಮಹಾರಾಜರ ದಿವ್ಯ ಸಾನ್ನಿಧ್ಯ ನಮ್ಮ ಕರ್ನಾಟಕದಲ್ಲಿ ಕೆಲವು ಕಡೆಗೆ ಆದರೂ ಉಪಲಬ್ಧ ಆಗಲಿ ಅನ್ನೋ ದೃಷ್ಟಿಯಿಂದ ಪ್ರಯತ್ನ ಮಾಡ್ತಾಯಿದ್ದೆ. ಮೊನ್ನೆ ಹನುಮಾನ್ ಚಾಲೀಸ ಆಯ್ತು ಹುಬ್ಬಳ್ಳಿಯಲ್ಲಿ. 108 ತಾಸು ಅಖಂಡವಾಗಿ ಆಯ್ತು. ಇಡೀ ಜಗತ್ತಿನೊಳಗೆ ಅದು ರೆಕಾರ್ಡ್ ಆಯಿತು. ಅಷ್ಟೊಂದು ಜನರು, ಸಾವಿರಾರು ಗಟ್ಟಲೆ ಜನರು ನಮಗೆ ಕೇಳಿದ್ರು, ಪೊಲೀಸ್ ಸ್ಟೇಷನ್ನಿಂದ ಫೋನ್ ಮಾಡಿ ನೀವು ಪೊಲೀಸರ ಪ್ರೊಟೆಕ್ಷನ್ ಬೇಕೇನು? ಏನೂ ಅವಶ್ಯಕತೆ ಇಲ್ಲ. ನಮ್ಮಲ್ಲಿ ಏನಿದೆ ಅಂದರೆ ಒಂದು ಪ್ರೇಮ್ ಬಿಟ್ಟರೆ ಮತ್ತೊಂದು ಏನಿಲ್ಲ ನಮ್ಮಲ್ಲಿ ಅಂತ. ಎಲ್ಲಿ ಪ್ರೇಮ ಅದನ್ನು ಅಲ್ಲಿ ಗದ್ದಲಿಲ್ಲ. ನಮ್ಮಲ್ಲಿ ವ್ಯವಹಾರ ಇಲ್ಲ, ಪ್ರೇಮ ಅದು. ಆದ್ದರಿಂದ ನಾವೊಂದು ಥಲ ಬೈದರೂ ಸಹಿತ ಅವರು ಅದನ್ನು ಸಿಟ್ಟು ಮಾಡ್ಕೊಳ್ಳೋದಿಲ್ಲ, ಬೇಜಾರು ಮಾಡೋದಿಲ್ಲ. ಅಷ್ಟೊಂದು ಮಹಾರಾಜರ ಬಗ್ಗೆ ಗಾಢವಾದ ಪ್ರೇಮ ಇರುವ ಜನರು ನಮ್ಮ ಸುತ್ತಲೂ ಇರೋದರಿಂದ
10,000 ಬಿಟ್ಟು 50,000 ಜನ ಇದ್ದರು ವೆಂಕಟಾಪುರದಲ್ಲಿ ಅಷ್ಟು ಕಾಲದಿದ್ದರು. ಏನೋ ಪೊಲೀಸರು ಸುಮ್ಮನೆ ಅಡ್ಡಾಡ್ತಿದ್ರು ಅಷ್ಟು. ಅವ್ರ ಪದ್ಧತಿ ಇತ್ತು ಅಂತ ಹೆಂಗೋ ಹಂಗೆ ಇರೋದು. ಈಗ ಅಲ್ಲೇ ನಮಗೇನು ಅನಿಸಿದೆ ಅಂದ್ರೆ, ನಾವು ಮಾರುತಿ ಉಪಾಸನ ಮಾಡ್ತೀವಿ, ಮಾರುತಿ ಭಕ್ತಿ ಮಾಡ್ತೀವಿ ಅಂದಾಗ ಹುಬ್ಬಳ್ಳಿ ಧಾರವಾಡದಲ್ಲಿ ನಿಧಾನವಾಗಿ ಅದಿನ್ನೂ ವ್ಯಾಪಕವಾಗಿ ಆಗ್ತದೆ. ಆದರೆ ಈ ಸದ್ಯ ಒಂದು ಹುಬ್ಬಳ್ಳಿಯಲ್ಲಿ ಎಷ್ಟು ಮಾರುತಿ ಮಂದಿರಗಳವನು, ಆ ಎಲ್ಲ ಮಾರುತಿ ಮಂದಿರಗಳಲ್ಲಿರ್ತಕ್ಕಂಥ ಪೂಜಾರಿಗಳದ್ದೊಂದು ಸಮ್ಮೇಳನ ಇಟ್ಟುಕೊಂಡು, ಅವ್ರು ಲಿಂಗಾಯತರಿರ್ಬೋದು, ಯಾರೋ ಇರ್ಬೋದು. ನಾಳೆ 11ನೇ ತಾರೀಕಿಗೆ ಅದಕ್ಕೆ ನಾಲ್ಕಿ ಕನ್ವೆನ್ಷನ್ ಹಾಲ್ನಲ್ಲಿ ಅವ್ರದ್ದೊಂದು ಸಮ್ಮೇಳನ ಇಟ್ಟುಕೊಂಡು ಅವ್ರಿಗೆ ಏನಾದರೂ ಒಂದು ಚೂರ್ಚಾರ ಸತ್ಕಾರ ಮಾಡಿ ಅವ್ರಿಗೊಂದು ಲುಂಗಿ, ಅವ್ರ ಮನೆಯವ್ರಿಗೊಂದು ಸೀರೆ, ಹಿಂಗೆ ಏನಾದರೂ ಒಂದು ಕೊಟ್ಟು ಅವ್ರಿಗೆ ಪ್ರತಿ ತಿಂಗಳು ಒಂದು ₹100 ಕೊಡುವಂಥ ಒಂದು ವ್ಯವಸ್ಥೆ ಮಾಡಬೇಕು ಅನ್ನೋದು ಒಂದು ವಿಚಾರದ. ಮಾರುತಿ ಪೂಜೆ ಮಾಡೋರ ಬಗ್ಗೆ ನಮ್ಮ ಸದ್ಭಾವನೆ ಈ ರೀತಿಯಾಗಿ ಸರ್ವತೋಭಾವದಿಂದ ನಾವು ಮಾರುತಿಯನ್ನು ಆರಾಧಿಸಬೇಕು. ಮಾರುತಿ ಮಂದಿರಗಳ ಜೀರ್ಣೋದ್ಧಾರ ಮಾಡಬೇಕು. ವೆಂಕಟಾಪುರದಾಗ ಮಾರುತಿ ಮಂದಿರದ್ದು ಯಾರಾದರೂ ಹೋದವ್ರು ನೋಡಿರ್ಬೋದು. ಅಲ್ಲೇನದ ಒಂದು ಗರ್ಭಗುಡಿ ಇತ್ತು, ಬಾಕಿದೆಲ್ಲ ಹೊರಗೆ ಓಪನ್ ಕಟ್ಟಿತ್ತು. ಕಟ್ಟಿನೂ ಸಹಿತ ದೊಡ್ಡ ದೊಡ್ಡ ಕಲ್ಲು ಹಿಂಗೆ ಅಸ್ತವ್ಯಸ್ತಿದ್ದು. ನಮ್ಗೆ ಅನ್ನಿಸ್ತೀವಿ ವೆಂಕಟಾಪುರದಲ್ಲಿ ಯಾವ ಸ್ಥಾನದಲ್ಲಿ ಬ್ರಹ್ಮಾನ್ ಮಹಾರಾಜರು ಅಷ್ಟೊಂದು ಸಾಧನೆ ಮಾಡಿದರು, ಅಲ್ಲಿ ಮಾರುತಿ ಮಂದಿರ ಜೀರ್ಣೋದ್ಧಾರ ಮಾಡಬೇಕು ಅಂತ ಈಗ ಅದು ಭಾಳಷ್ಟು ಮಟ್ಟಿಗೆ ತಯಾರಾಗ್ತದೆ. ಇದು ಒಂದು ಈಗ ಸದ್ಯ ಏನದ ಆ ಸದ್ಗುರುಗಳ ಸೇವೆ ಸಾಧನೆ ಎರಡೂ ನಡಿಬೇಕು ಅನ್ನುವಂಥ ದೃಷ್ಟಿಯಿಂದ ನಾವು ಮಾಡ್ಲಿಕ್ಕೆ ಹತ್ತೀವಿ. ನಮಗೆ ನಿಜವಾಗಿಯೂ ಇಲ್ಲಿ ಭಾಳ ಸಂತೋಷ ಆಯಿತು. ಇಷ್ಟೆಲ್ಲ ಜನರು ಇಷ್ಟೊತ್ತು ತನಕ 3:30 ಹೊಡೆದ್ರು ಎಲ್ಲರೂ ಶಾಂತವಾಗಿ ಕೂತ್ಕೊಂಡು ಕೇಳಿದ್ರಿ. ನಮಗೂ ನಾನು ಗಡಿಯಾರ ಕಡೆಗೆ ನೋಡ್ಕೊತಿರ್ತೀನಿ, ಖರೆ ಮುಗಿಸ್ಬೇಕಂತ ತಲೆಯಾಗ ಬರ್ಬೋದು. ಯಾಕಂದ್ರೆ ಮುಖ್ಯವಾಗಿ ಏನು ಅಂದ್ರೆ, ಕೊಪ್ಪಳದಲ್ಲಿ ಎಷ್ಟೋ ದಿವಸಗಳ ಮೇಲೆ ಇಷ್ಟು ಮಂದಿ ನನ್ನ ಮುಂದೆ ಸಿಕ್ಕಾಗಿ ನಾಯಾಗ ಬಿಡಲಿ ಅಂತ. ಇಲ್ಲ ಮುಗಿಸೋ ತನಕ ಅಂತೂ ಹೇಳೋದಿಲ್ಲ ಯಾರು. ಆದ್ದರಿಂದ ನಮ್ಗೆ ಅನ್ನಿಸ್ತಾ ಇನ್ನೊಂದು ಚೂರು ಹೇಳು ಹಂಗೆ ನಮ್ಮದು ಗಂಟೆ ಸರಿಯಲ್ಲಿ ನೋಡಿದ್ರು. ಮತ್ತು ಇನ್ನೊಂದೇನು ಅನ್ನಿಸ್ತಾ ಅಂದ್ರೆ, ಈ ವಾಮಿಟಿಂಗ್ ಸೆನ್ಸೇಷನ್ ಆಗ್ತಿತ್ತು ಅಷ್ಟು ಕಾರ್ಕೊಳ್ಳೋದು ಹೊರತು ಸಮಾಧಾನ. ನಮಗೆ ಒಳಗೆ ಏನಾರ ವಾಮಿಟಿಂಗ್ ಸೆನ್ಸೇಷನ್ ಆದಂಗೆ ಇದೊಂದು ಹೇಳಬೇಕು, ಇದೊಂದು. ಮತ್ತು ಇನ್ನು ನಾವು ಯಾರ ಮುಂದೆ ಕಾರ್ಕೋಬೇಕು. ಭಾಳ ಸಂತೋಷ ಆಯಿತು. ಅವರೆಲ್ಲರೂ ಕುಟುಂಬದವರು ಮೊದಲಿನಿಂದಲೂ ಹೆಬ್ಬಳ್ಳಿ ಬಗ್ಗೆ, ಮಹಾರಾಜರ ಬಗ್ಗೆ, ನಮ್ಮ ಬಗ್ಗೆ ಬಹಳಷ್ಟು ಅವರಿಗೆ ಪ್ರೀತಿ, ಪ್ರೇಮ, ಆತ್ಮೀಯತೆ, ಭಕ್ತಿ ಭಾವ ಎಲ್ಲ ಇದೆ. ಮಹಾರಾಜರವರೆಲ್ಲ ಕುಟುಂಬದವರಿಗೆ, ನಮಗೂ ನಿಮಗೂ ಎಲ್ಲರಿಗೂ ಆಯುಷ್ಯ, ಆರೋಗ್ಯ, ಐಶ್ವರ್ಯವನ್ನು ನಿತ್ಯ ಅನುಗ್ರಹಿಸಲಿ. ಮತ್ತು ಮುಖ್ಯವಾಗಿ ನಮಗೆಲ್ಲರಿಗೂ ಭಗವಂತನಲ್ಲಿ ಭಕ್ತಿ, ನಾಮದಲ್ಲಿ ಪ್ರೇಮ ಹಾಗೂ ಅನನ್ಯವಾಗಿರ್ತಕ್ಕಂಥ ನಿಷ್ಠೆಯನ್ನು ಕೊಡಲಿ. ಅಜಯ್ ಅವರಿಗೆ ಅವ್ರ